सकल वचन चेतो देवता भारती सा मम वचसि निधत्ताम् सन्निधिं मानसे च आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। हरिः ओम्। जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्म हृदायादिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽभिनेदुः तं सर्वभूतहृदयं मुनिमानतोऽस्मि यस्वानुभावमखिलश्रुतिसारमेकम् अध्यात्मदीपम् अतितितीर्षतां तमोऽन्धम् संसारिणां करुणयाः पुराणगुह्यम् तं व्याससूनुमुपयामि गुरुं मुनीनां नारायणं नमस्कृत्य नरं चैव नरोत्तमम् देवीं सरस्वतीं व्यासं ततो जयमुदीरये। हरिः ओम्। स्वस्तिस्तु सताम्। ಶುಕಾಚಾರ್ಯರು ಭಗವಂತನ ಕೃಷ್ಣಾವತಾರದ ಮಹಿಮೆಯನ್ನ ದಶಮಸ್ಕಂಧ ಶ್ರೀಮದ್ ಭಾಗವತದಲ್ಲಿ ಅತ್ಯಂತ ವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಾರೆ. ಮುಂದೆ ಏನಾಯ್ತು ಅಂತನ್ನುವಂಥದ್ದನ್ನ ಏಕಾದಶ ಸ್ಕಂಧದಲ್ಲಿ ನಿರೂಪಣೆ ಮಾಡುವಾಗ ಕೃಷ್ಣ ದ್ವಾರಾವತಿಯಲ್ಲಿ ವಾಸ ಮಾಡಿಕೊಂಡಿದ್ದ. ಆ ದ್ವಾರಾವತಿಯಲ್ಲಿರುವಾಗ ಒಮ್ಮೆ ಎಲ್ಲ ಮುನಿಗಳು ಕೃಷ್ಣ ದರ್ಶನ ಮಾಡಬೇಕು ಅಂತ ದ್ವಾರಾವತಿಗೆ ಬರ್ತಾರೆ, ದ್ವಾರಕೆಗೆ. ಏನೋ ಮಕ್ಕಳ ಆಟವನ್ನ ಆಡ್ತಾ ಅವರೆಲ್ಲ ಜಾಂಬವತಿಯ ಮಗ ಸಾಂಬ ಅಂತ ಅವನ ಹೆಸರು. ಆ ಜಾಂಬವಂತಿಯ ಮಗನಿಗೆ ಗರ್ಭಿಣಿಯ ವೇಷವನ್ನ ಹಾಕಿ ಮುನಿಗಳು ಬಂದಾಗ ಅವ್ರ ಮುಂದೆ ಕರ್ಕೊಂಡು ಹೋಗಿ ಈ ಹುಡುಗಿ ಯಾವ ಮಗುವನ್ನ ಅದು ಹೆರ್ತದೆ ಅಂತ ಕೇಳಿದ್ದಕ್ಕೆ ಮುನಿಗಳಿಗೆ ಕೋಪ ಬಂದು, ಇವಳು ಒಂದು ಒನಕೆಯನ್ನ ಅದು ಹೆರುತ್ತೆ, ನಿಮ್ಮ ಇಡೀ ವಂಶ ಈ ಒನಕೆಯಿಂದ ನಾಶ ಆಗುತ್ತೆ ಅಂತ ಶಾಪ ಕೊಟ್ಮೇಲೆ ಆ ವಸ್ತ್ರವನ್ನ ತೆಗೆದು ನೋಡ್ತಾರೆ, ನಾಟಕದ ವಸ್ತ್ರವನ್ನ. ಒನಕೆ ಇದೆ. ಭಯ ಆಗಿ ಎಲ್ಲ ಒನಕೆಯನ್ನ ಚೂರು ಮಾಡಿ ಸಮುದ್ರ ಬದಿಯಲ್ಲಿ ಬಿಸಾಡಿ ಬಂದುಬಿಟ್ಟು ಒಂದು ಉತ್ಪಾತಗಳ ಆರಂಭ ಆಯ್ತು. ಭಯ ಶುರುವಾಯ್ತು ಎಲ್ಲರಿಗೂ. ಆಗ ಕೃಷ್ಣ ಅದೇ ಸಮಯ ಒಂದು ಸೂರ್ಯಗ್ರಹಣ ಬಂದಿದೆ. ಸೂರ್ಯಗ್ರಹಣ ಬಂದಾಗ ಎಲ್ಲ ಯಾದವರನ್ನ ಕರೆದ. ಅವತ್ತಿನ ಕಾಲಕ್ಕೆ ದೇಶದಲ್ಲಿ ಇದ್ದ ಎಲ್ಲ ರಾಜರನ್ನ, ಪಾಂಡವರನ್ನ, ಋಷಿಮುನಿಗಳನ್ನ, ಬ್ರಾಹ್ಮಣರನ್ನ ಎಲ್ಲರನ್ನ ಕರೆದು ದೊಡ್ಡ ಯಜ್ಞ ಮಾಡಬೇಕು ಅಂತ ಆರಂಭ ಮಾಡ್ತಾನೆ. ಅದು ಪ್ರಭಾಸ ಕ್ಷೇತ್ರ ಅಂತ. ಆ ಪ್ರಭಾಸ ಕ್ಷೇತ್ರ ಅಂದ್ರೆ ನಮ್ಗೆ ಯಾರು ಗೊತ್ತಾಗೋದಿಲ್ಲ ಇವತ್ತು. ಶಿವನ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಸೋಮನಾಥ ಅಂತಂದ್ರೆ ಜನಗಳಿಗೆ ಗೊತ್ತಾಗುತ್ತೆ. ಸೋಮನಾಥ ಕ್ಷೇತ್ರ ಎಲ್ಲಿದೆ, ಆ ಸೋಮನಾಥ ಕ್ಷೇತ್ರ ಇರುವ ಪ್ರದೇಶವನ್ನೇ ಪುರಾಣಗಳಲ್ಲಿ ಪ್ರಭಾಸ ಕ್ಷೇತ್ರ ಅಂತ ಕರೀತಾರೆ. ಆದ್ದರಿಂದ ಸಮುದ್ರದ ಬದಿಯಲ್ಲೇ ಶಿವನ ದೇವಾಲಯ ಅತ್ಯಂತ ವಿರಾಜಮಾನವಾಗಿ ಇರುವಂತಹ ದಿವ್ಯವಾದ ಒಂದು ಕ್ಷೇತ್ರ. ಸಮುದ್ರ ತೀರದಲ್ಲಿ ಇರುವ ಶಿವನ ದೇವಾಲಯಗಳಲ್ಲೇ ಅತ್ಯಂತ ಪವರ್ಫುಲ್ ಅಂತ ಹೇಳ್ತಾರೆ. ಎಲ್ಲ ಜ್ಯೋತಿರ್ಲಿಂಗಗಳು ಅದು ಪವರ್ಫುಲ್ಲೇ, ಆದ್ರೆ ಅತ್ಯಂತ ಪ್ರಧಾನವಾದ ಶಿವನ ಜ್ಯೋತಿರ್ಲಿಂಗಗಳಿರುವಂತಹ ಕ್ಷೇತ್ರಗಳು 2. ಆ 2 ಸಮುದ್ರ ಬದಿಯಲ್ಲೇ ಇದೆ. ಒಂದು ರಾಮೇಶ್ವರ ಅಂತ ಕರೀತಾ ಇದ್ದಾರೆ, ಮತ್ತೊಂದು ಪ್ರಭಾಸ ಕ್ಷೇತ್ರ ಸೋಮನಾಥ. ಆ ಸೋಮನಾಥ ನಮ್ಮ ದುರಾದೃಷ್ಟಕ್ಕೆ ಇವತ್ತು ಆ ಪ್ರಾಚೀನವಾದಂತಹ ಜ್ಯೋತಿರ್ಲಿಂಗ ಇಲ್ಲ, ಪ್ರಾಚೀನವಾದಂತಹ ದೇವಸ್ಥಾನವೂ ಇಲ್ಲ. ಅದನ್ನ ಅನೇಕ ಬಾರಿ ಒಡೆದಾಕ್ಲಾಯ್ತು. ಆ ಲಿಂಗವನ್ನು ಕೂಡ ಚೂರು ಮಾಡಿ ಅಫ್ಘಾನಿಸ್ತಾನದ ಗಜನಿಯ ಆ ಒಂದು ಮಸೀದಿಯ ಮೆಟ್ಟಲನ್ನಾಗಿ ಆ ಲಿಂಗವನ್ನ ಮಾಡಿಕೊಂಡಿದ್ದಾರೆ. ಅತ್ಯಂತ ಘೋರವಾದ ದೌರ್ಭಾಗ್ಯ ಅವಸ್ಥೆ. ಪ್ರಭಾಸ ಕ್ಷೇತ್ರದ ಮಣ್ಣೆ ಆಗಿದೆ. ಕಾರಣ ಗಲಾಟೆ ಆಡಿದ ಪ್ರದೇಶ ಆದ್ದರಿಂದ ಅಲ್ಲಿರೋದು ಯಾವುದು ಕೂಡ ಶಾಶ್ವತವಾಗಿ ಉಳಿಯುವಂಥದ್ದಲ್ಲ. ಈ ಕಾರಣದಿಂದಲೇ ದೇವರನ್ನ ಮನಸ್ಸಿನಲ್ಲಿ ಧ್ಯಾನ ಮಾಡುವ ಪದ್ಧತಿ ನಮ್ಮಲ್ಲಿ ಭಜನೆಗಳ ಮೂಲಕ,
ಈ ಪ್ರವಚನಗಳ ಮೂಲಕ ದೇವರನ್ನ ಧರ್ಮವನ್ನ ಉಳಿಸುವಂತಹ ಪದ್ಧತಿ ತುಂಬಾ ಜೋರಾಗಿದ್ದು ಯಾವಾಗ ಅಂತಂದ್ರೆ ಈ ದೇವಾಲಯಗಳನ್ನ ಒಡೆದಾಕಿ ಶುರು ಮಾಡ್ತಾರೆ. ಮನಸ್ಸನ್ನ ಒಡಿಲಿಕ್ಕೆ ಆಗೋದಿಲ್ಲಲ್ಲ. ಇವಾಗ ಮನಸ್ಸನ್ನೇ ಒಡೆಯುವಂತಹ ಪ್ಲಾನ್ ಮಾಡಿ ಕನ್ವರ್ಷನ್ ಮಾಡ್ತಾರೆ. ನಮ್ಮವರೆಲ್ಲ ಅದಕ್ಕೆ ಮರುಳಾಗಿ ದೇವರು ಬೇಡ, ಸನಾತನ ಧರ್ಮ ಬೇಡ, ಅವರ ಹಬ್ಬಗಳಿಗೆಲ್ಲ ವಿಶ್ ಮಾಡ್ತಾರೆ, ನಮ್ಮ ಹಬ್ಬಗಳಿಗೆ ವಿಶ್ ಮಾಡಿ ಅಂದ್ರೆ ಅವಮಾನ ಅಂತ ಮಾಡ್ತಾರೆ. ಅಲ್ಲಿ ಹೋದಾಗ ಮಕ್ಕಳಿಗೆ ಡಿಸೆಂಬರ್ 25ಕ್ಕೆ ಎಲ್ಲದಕ್ಕೂ ಕೂಡ ಯಾವುದೋ ಒಂದು ಗಿಫ್ಟ್ ತಂದು ಕೊಡ್ತಾನೆ ಅಂತ ವೇಷ ಹಾಕ್ತಾರೆ. ಮಕ್ಕಳಿಗೆ ಕೃಷ್ಣ ವೇಷ ಹಾಕಿ ಅಂದ್ರೆ ಅವಮಾನ ಅಂತ ಹೇಳ್ತಾರೆ ಅಲ್ವಾ. ಇದೆಲ್ಲ ಯಾವಾಗ ಧರ್ಮ ಉಳಿಸೋದು ಯಾರು? ನಾವೇ ಧರ್ಮ ಉಳಿಸ್ಬೇಕು, ಬೇರೆ ಇನ್ಯಾರೂ ಇಲ್ಲ. ಪ್ರೇಯರ್ ಅದೊಂದು ನೋಡಿದೆ ಬಸ್ಸಲ್ಲಿ ಬರ್ಬೇಕಾದ್ರೆ ಮೇಲ್ ಹಾಕಿದ್ರು, ಪ್ರೇಯರ್ ಮಾಡೋದ್ರಿಂದ ಎವ್ರಿ ಸಂಡೇ ಚರ್ಚಿಗೆ ಹೋಗಿ ಪ್ರೇಯರ್ ಮಾಡೋದ್ರಿಂದ ಗುಡ್ ರಿಸಲ್ಟ್ ಬರುತ್ತೆ ಅಂತ ಆ ಸ್ಕೂಲ್ ಮೇಲೆ ಹಾಕಿದ್ರು. ಅದೇ ಮಕ್ಕಳಿಗೆ ಸಾಯಂಕಾಲ ಭಗವದ್ಗೀತೆ ಹೇಳ್ರಿ ಅಥವಾ ಯಾವ್ದಾರ ಸ್ತೋತ್ರ ಪಾರಾಯಣ ಮಾಡ್ರಿ ಅಂದ್ರೆ ಅವಮಾನ. ಅಂತಹ ಆ ಬೋರ್ಡ್ ಹಾಕಿರುವಂತಹ ಸ್ಕೂಲ್ಗಳಿಗೆ ಹೋಗಿ ಎವ್ರಿ ಸಂಡೇಸ್ ಮಕ್ಕಳನ್ನ ಕಳಿಸಿ ಮಾಡಿ ಬರ್ತಾ ಇದ್ದಾರೆ. ಇವತ್ತಿನ ಕಾಲದಲ್ಲಿ ಹಾಗಾಗ್ತಾ ಇದೆ. ಮಕ್ಕಳಿಗೆ ನಾವು ನಮ್ಮ ಧರ್ಮದ ಬಗ್ಗೆ ಹೇಳ್ಕೊಡ್ಲಿಲ್ಲ ಅಂದ್ರೆ ಈ ನೆಕ್ಸ್ಟ್ ಜನರೇಷನ್ ಎಲ್ಲ ಬರುವಾಗ ಅವ್ರು ಆಡ್ಕೊಂಡು ನಗ್ತಾರೆ. ನಮ್ಮಂತವ್ರು ಒಳ್ಳೆಯವ್ರು ಯಾರಾದ್ರೂ ಬರ್ತಾರೆ, ಆಗ ಅವರೆಲ್ಲ ಬೈಕೊಳ್ಳೋದು ಯಾರು? ನಮ್ಮನ್ನ ಬೈಕೊಳ್ತಾರೆ. ಅಯ್ಯೋ ನಮ್ಮವ್ರು ದೊಡ್ಡವ್ರು ಏನು ಹೇಳಲಿಲ್ವಲ್ಲ, ಉಳಿಸಿ ಹೋಗ್ಲಿಲ್ವಲ್ಲ ಅಂತ ನಮ್ಮನ್ನ ಬೈಯುವಂತೆ ಆಗಬಾರ್ದು. 100% ಮಾಡ್ಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಆದ್ರೂ ಮಾಡಿ ಹೇಳಿಕೊಟ್ಟು ಸನಾತನ ಧರ್ಮವನ್ನ ಉಳಿಸುವಂತಹ ಪ್ರಯತ್ನವನ್ನ ಮಾಡಿದಾಗ ಮಾತ್ರ ಇಂತಹ ನಾವೆಲ್ಲ ಒಟ್ಟು ಸೇರಿ ಇಂತಹ ಸಪ್ತಾಹಗಳು ಎಲ್ಲ ಮಾಡಿದಾಗ ಅದಕ್ಕೊಂದು ಫಲ. ಇಲ್ಲ ಅಂತಂದ್ರೆ ಊಟದಲ್ಲೇ ಪರ್ಯವಸಾನ ಆಗಿಬಿಟ್ರೆ ಯಾವ ರೀತಿಯಾದ ಫಲವೂ ಬರ್ಲಿಕ್ಕಿಲ್ಲ ಅನ್ನೋದು ಈ ಕಥೆಗಳನ್ನ ಕೇಳಿದಾಗ ನಾವು ತಿಳಿಬೇಕಾದ ದೊಡ್ಡ ಅಂಶ ಆಗಿದೆ. ಈ ದೃಷ್ಟಿಯಲ್ಲಿ ಪ್ರಭಾಸ ಕ್ಷೇತ್ರಕ್ಕೆ ಬರ್ತಾರೆ. ಎಲ್ಲರೂ ಬಂದ್ರು. ಎಲ್ಲ ಬಂದಾಗ ಋಷಿಮುನಿಗಳೆಲ್ಲ ಅಲ್ಲಿ ಬಂದಿದ್ದಾರೆ. ಕೃಷ್ಣನ್ ನೋಡಿ ಸರಿಸುಮಾರಾಗಿ 94-95 ವರ್ಷ ಆಗಿದೆ ಗೋಪಿಕಾ ಸ್ತ್ರೀಯರಿಗೆ. ಎಲ್ಲ ಬಂದಿದ್ದಾರೆ. ಕೃಷ್ಣನನ್ನು ನೋಡಿದ್ರು. ಕೃಷ್ಣ ಕೇಳ್ದ, ಹೇಗಿದ್ದೀರಿ ಅಂತ ಕೇಳ್ದ. ಅವರ ಪ್ರಾರ್ಥನೆ ಹೇಗೋ ಹಾಗೆ ಫಲ ಕೊಟ್ಟ ಕೃಷ್ಣ. ಒಮ್ಮೆ ನಿನ್ನ ಜೊತೆ ಸಂಘ ಆಗಬೇಕು ಅಂತ ಅವ್ರು ಕೇಳಿದ್ರು. ಒಮ್ಮೆ ಮಾತ್ರ ಅವರಿಗೆ ಅನುಗ್ರಹ ಮಾಡಿ ಹೋದವ ಮತ್ತೆ ಬರ್ಲೇ ಇಲ್ಲ. ಅವರ ಮುಖವನ್ನು ನೋಡ್ಲಿಲ್ಲ. ನಂದಗೋಪ ಅವಾಗ ನೋಡ್ಕೊಂಡು ಬರ್ತಾ ಇದ್ದ. ಯಶೋಧಾದೇವಿ ದೇವರನ್ನು ನೋಡ್ಲೇ ಇಲ್ಲ. ಗೋಪಿಕಾ ಸ್ತ್ರೀಯರು ದರ್ಶನ ಮಾಡೋ ಅವಕಾಶವೇ ಇಲ್ಲ. ಈಗಲಾದ್ರೂ ಕೃಷ್ಣನನ್ನು ನೋಡೋಣ ಅಂತ ಬರ್ತಾರೆ. ಕೃಷ್ಣ 7 ವರ್ಷ ಆಗುವಾಗ ಬಿಟ್ಟು ಹೋಗಿದ್ದು 105 ವರ್ಷ ಆಗುವಾಗ ದರ್ಶನ ಕೊಟ್ಟ. ಅವರು ಎಷ್ಟು ವರ್ಷ ಆಗಿದೆ? 98 ವರ್ಷಗಳ ನಂತರದಲ್ಲಿ ಕೃಷ್ಣ ದರ್ಶನ ಆಯಿತು. ಏನು ಮಾಡ್ಬೇಕು ಅವರೆಲ್ಲ? ಇಲ್ಲಿ ಎಷ್ಟು ಗೋಪಿಕೆಯರಿಗೆ ಕೃಷ್ಣನ ಮೇಲೆ ಭಕ್ತಿ ಅಂತಂದ್ರೆ ಇಲ್ಲಿ ಹೇಳ್ತಾರೆ, ರಾಸಕ್ರೀಡೆ ಆಗುವಾಗ ಒಬ್ಬಳಿಗೆ ಕೃಷ್ಣ ಬಾಯಿಗೆ ತಾಂಬೂಲ ಹಾಕಿದ್ದಂತೆ. ಅವಳು ತಾಂಬೂಲವನ್ನು ಬಾಯಲ್ಲಿ ಹಾಗೆ ಇಟ್ಟಿದೆ. ಹಾಗೆ ಹೇಳ್ತಾರೆ 98 ವರ್ಷಗಳ ಹಿಂದೆ ಕೃಷ್ಣ ಬಾಯಲ್ಲಿ ಇಟ್ಟ ತಾಂಬೂಲ ಇವತ್ತಿಗೂ ಇದೆ ಅಂತ. ಅದು ಅವರ ಲೆವೆಲ್ ನಲ್ಲಿ ಅನುಸಂಧಾನ. ಅದು ಕೃಷ್ಣ ಜಡೆಯನ್ನ ಬಿಚ್ಚಿದ್ದ, ಕೂದಲನ್ನ ಬಿಚ್ಚಿದ್ದ. ಮತ್ತೆ ಕೃಷ್ಣ ನನಗೆ ದರ್ಶನ ಕೊಡೋ ತನಕ ಕೂದಲು ಕಟ್ಟೋದಿಲ್ಲ ಅಂತ ಅವಳ ಪ್ರತಿಜ್ಞೆ. ಹಾಗೆ ಕೃಷ್ಣನಲ್ಲಿ ಅಪಾರವಾದ ಭಕ್ತಿಯನ್ನು ಮಾಡಿದವರು ಗೋಪಿಕೆಯರು. ಅವಾಗಾದ್ರೆ ಕೃಷ್ಣನನ್ನ ಅಪ್ಪಿಕೊಳ್ಳುವ ಆಸೆ ಇತ್ತು. ಈಗ ಅವನ ಜೊತೆಯಲ್ಲಿ 16,108 ಮಡದಿಯರಿದ್ದಾರೆ. ಅವನನ್ನು ನೋಡಿ ದೂರ ನಿಂತು ಸಂತೋಷ ಪಟ್ರು. ಒಬ್ಬ ಗೋಪಿಕೆ ಹೇಳ್ತಾಳೆ, ಕೃಷ್ಣ 16,108 ಹೆಂಡತಿಯರಿದ್ದಾರೆ, ಅವಾಗವಾಗ ನಮ್ಮನ್ನ ನೆನಪಾದ್ರೂ ಆಗ್ತಾ ಇತ್ತ ನಿನಗೆ? ನಮ್ಮನ್ನೇ ನೀನು ಮರೀಲಿಲ್ವಾ ಅಂತ ಕೇಳಿದ್ದೆ ಕೃಷ್ಣ ಅಂತಾನೆ. ನಮ್ಮನ್ನ ನಾವ್ ಯಾವತ್ತಾದ್ರೂ ಮರೆಯೋದುಂಟಾ? ಕೃಷ್ಣ ಕೊಟ್ಟ ಉತ್ತರ. ಅದಕ್ಕೆ ಅದು ಕಳ್ಳ ಅಂತ ಕರೆಯೋದು. ನನ್ನನ್ನ ನಾನು ಯಾವತ್ತಾದ್ರೂ ಮರಿತೇನಾ? ಇಲ್ವಲ್ಲ. ನಾನೇ ನೀವು ಅಂದ್ರೆ ನನ್ನ ಒಳಗೆ ನಿಮ್ಮ ಭಕ್ತಿ ಸೇರಿದೆ. ಆದ್ದರಿಂದ ಪ್ರತಿ ಕ್ಷಣದಲ್ಲೂ ನಿಮ್ಮ ನೆನಪು ನನಗಾಗ್ತಾ ಇತ್ತು. ಆದ್ರೆ ತುಂಬಾ ಕೆಲಸದ ಒತ್ತಡ, ರಾಜಕೀಯ ಬೇರೆ ಸೇರಿಕೊಂತು. ಆದ್ದರಿಂದ ನನಗೆ ನಿಮ್ಮ ಹತ್ರ ಬರ್ಲಿಕ್ಕೆ ಆಗಲಿಲ್ಲ, ಕ್ಷಮಿಸಿ ಬಿಡಿ ಅಂತ ಕೃಷ್ಣ ನಮಸ್ಕಾರ ಮಾಡಿಬಿಟ್ಟಂತೆ ಗೋಪಿಕೆಯರಿಂದ. ಅದು ದೇವರ ದೊಡ್ಡತನ. ತುಂಬಾ ಸಂತೋಷ ಪಟ್ಟಿದ್ದಾರೆ. ಯಜ್ಞಯಾಗಾದಿಗಳೆಲ್ಲ ಜೋರಾಗಿ ನಡೆದಿವೆ. ಅದನ್ನು ಮುಗಿಸಿ ಮತ್ತೆ ದ್ವಾರಕೆಗೆ ಬಂದ್ರು. ದ್ವಾರಕೆಗೆ ಬಂದಾಗ ವಸುದೇವನ ಮನೆಗೆ ನಾರದರು ಬರ್ತಾರೆ. ನಾರದರು ಬಂದಾಗ ಅಲ್ಲಿ ಜಡಭರತನ ತಮ್ಮಂದಿರು, ವೃಷಭನಾಮಕ ಭಗವಂತನ ಮಕ್ಕಳು, ಆ ಮಕ್ಕಳು ಮಾಡಿದ ಉಪದೇಶ.
ಆ ಉಪದೇಶದಲ್ಲಿ ಪ್ರಧಾನವಾದ ಒಂದು ಮಾತು, ನಾವು ಎಲ್ಲ ಕರ್ಮಗಳನ್ನ ಸಮರ್ಪಣೆ ಮಾಡಬೇಕಾದ್ರೆ ಒಂದು ಶ್ಲೋಕ ಹೇಳ್ತೇನೆ. ಕಾಯೇನ ವಾಚ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ನ ಕರೋಮಿ ಅಂತೀವಿ. ಭಾಗವತ ಕರೋತಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಏತಿ ಸಮರ್ಪಯೇ ತತ್. ಮಾಡಿದ ಎಲ್ಲ ಕರ್ಮಗಳನ್ನ ಮನಸ್ಸು, ದೇಹ, ಮಾತು ಎಲ್ಲವುಗಳಿಂದ ಮಾಡಿದ ಎಲ್ಲ ಕರ್ಮಗಳನ್ನ ಭಗವಂತನಿಗೆ ಅರ್ಪಣೆ ಮಾಡಬೇಕು ಅನ್ನುವಂತಹ ಸಿದ್ಧಾಂತವನ್ನ ಭಾಗವತ ಉಪದೇಶ ಮಾಡುತ್ತೆ. ಇಷ್ಟಾದ ಮೇಲೆ ಕೃಷ್ಣ ಇನ್ನು ಸರಿ ಹೋಗೋದಿಲ್ಲ, ಮನೆ ಎಲ್ಲ ಸಾಯೋದೆ, ಗಾಂಧಾರಿಯ ಶಾಪವನ್ನ ತಕೊಂಡ, ಬೇಕು ಅಂತ ತಕೊಂಡ. ಎಲ್ಲರೂ ಹೋದ್ಮೇಲೆ ಯಾದವರು ಮಾತ್ರ ಉಳಿದ್ರೆ ಆ ಯಾದವರಿಗೆ ದುರಹಂಕಾರ ಬರುತ್ತೆ. ಭೂಮಿಯ ಭಾರವನ್ನ ಪರಿಹಾರ ಮಾಡಬೇಕು ಅಂತ ಬಂದ ಯಾದವರೇ ಮುಂದೊಮ್ಮೆ ಭೂಮಿಗೆ ಭಾರ ಆಗಿಬಿಡ್ತಾರೆ. ಆದ್ದರಿಂದ ಅವರನ್ನ ಕಳಿಸಿ ನಾನು ಹೋಗ್ತೇನೆ ಅಂತ ತೀರ್ಮಾನ ಮಾಡಿಕೊಂಡ ಭಗವಂತ ಮತ್ತೆ ಪ್ರಭಾಸಕ್ಕೆ ಕರ್ಕೊಂಡು ಬಂದ. ಎಲ್ಲರನ್ನ ಪ್ರಭಾಸ ಕ್ಷೇತ್ರಕ್ಕೆ ಕರ್ಕೊಂಡು ಬಂದ್ರೆ ಅಲ್ಲಿ ಕೃಷ್ಣ ಒಂದು ಆಲದ ಅಶ್ವತ್ಥದ ಮರದ ಕೆಳಗೆ ಕೂತಿದ್ದಾನೆ. ಅಲ್ಲಿ ಕುಳಿತರೆ ಉದ್ಧವ ಬಂದ, ಬೃಹಸ್ಪತಿ ಅವತಾರ. ಆ ಉದ್ಧವನಿಗೆ ತತ್ವೋಪದೇಶವನ್ನ ಮಾಡಿದ. ಹೇಗೆ ಅರ್ಜುನನಿಗೆ ಮಾಡಿದ ಉಪದೇಶ ಭಗವದ್ಗೀತೆ ಅಂತ ಪ್ರಸಿದ್ಧವಾಗಿದೆಯೋ ಹಾಗೆ ಉದ್ಧವನಿಗೆ ಮಾಡಿದ ಉಪದೇಶ ಅದು ಉದ್ಧವ ಗೀತೆ ಅಂತ. ತುಂಬಾ ವೇದಾಂತದ ಪ್ರಮೇಯಗಳಿದೆ ಅದರಲ್ಲಿ. ಅದು ಅಧ್ಯಯನ ಮಾಡಬೇಕು ಅಂದ್ಕೊಂಡವರಿಗೆ ಮಾತ್ರ, ಅದೆಲ್ಲ ಸಾಮಾನ್ಯರಿಗೆ ಅರ್ಥ ಆಗೋದಿಲ್ಲ. ಭಗವಂತ ಮಾಡುವ ಸೃಷ್ಟಿ ಸ್ಥಿತಿ ಲಯಗಳ ಬಗ್ಗೆ, ದೇವರನ್ನ ಉಪಾಸನೆ ಮಾಡುವುದರ ಬಗ್ಗೆ, ಹೇಗೆ ದೇವರನ್ನ ಪೂಜೆ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಭಗವಂತನ ತತ್ವವನ್ನ ವಿಸ್ತಾರವಾಗಿ ತಿಳಿಸಿಕೊಡುವಂತಹ ಒಂದು ಭಾಗ ಉದ್ಧವ ಗೀತೆ. ಅದರಲ್ಲಿ ಭಿಕ್ಷುಗೀತೆ ಇತ್ಯಾದಿಗಳಾಗೆಲ್ಲ ಬರ್ತದೆ. ಅದೆಲ್ಲವನ್ನ ಉಪದೇಶ ಮಾಡಿದಾಗ ಉದ್ಧವ ಕೇಳ್ತಾನೆ, ನಿನ್ನನ್ನು ನಾನು ಪೂಜೆ ಮಾಡೋದು ಹೇಗೆ, ನಿನ್ನನ್ನು ಎಲ್ಲಿ ಪೂಜೆ ಮಾಡಬೇಕು ಅಂತ ಅವನು ಕೇಳಿದಾಗ ಕೃಷ್ಣ 10 ಪ್ರತಿಮೆಗಳಲ್ಲಿ ನನ್ನ ಪೂಜೆ ಮಾಡಿ ಅಂತ ಹೇಳ್ತಾನೆ. 10 ಪ್ರತಿಮೆಗಳಲ್ಲಿ ಒಂದು ಸೂರ್ಯನಲ್ಲಿ ನನ್ನನ್ನ ಪೂಜೆ ಮಾಡಿ. ನಮಗೆಲ್ಲ ಉಪದೇಶ. ನನ್ನನ್ನ ಎಲ್ಲಿ ಪೂಜೆ ಮಾಡಬೇಕು ಕೇಳಿದ್ರೆ ಮೊದಲನೇ ಪ್ರತಿಮೆ ಯಾವುದು? ಸೂರ್ಯ. ಸೂರ್ಯನಲ್ಲಿ ಪೂಜೆ ಮಾಡೋದು ಹೇಗೆ ಅಂತಂದ್ರೆ, ಒಂದು ಸೂರ್ಯ ಬರ್ಲಿಕ್ಕಿಂತ ಮೊದಲು ಎದ್ದು ಬಿಡಿ, ಅದೇ ಮೊದಲನೇ ಪೂಜೆ. ಮೊದಲನೇ ಪೂಜೆ ಯಾವುದು? ಗಂಡಸರಿಗಾದ್ರೆ ಗಾಯತ್ರಿ ಮಂತ್ರದ ಜಪ ಇದೆ. ಹೆಣ್ಣು ಮಕ್ಕಳಿಗೂ ಗಾಯತ್ರಿ ಮಂತ್ರ ಕೊಟ್ಟಿದ್ದಾರೆ. ತತ್ಸವಿತರು ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ, ಆ ಗಾಯತ್ರಿ ಮಂತ್ರ ಅಲ್ಲ, ಪುರಾಣೋಕ್ತವಾದ ಗಾಯತ್ರಿ ಮಂತ್ರ. ನಮ್ಮಲ್ಲಿ ಅಂದ್ಕೊಂಡಿದ್ದಾರೆ ಕೆಲವರೆಲ್ಲ, ಅಂದ್ರೆ ಈಚಿನವರೆಲ್ಲ, ಪುಸ್ತಕ ಬರೋದೆಲ್ಲ ಹಾಳು ಮಾಡಿದವರೆಲ್ಲ ಹೆಣ್ಣು ಮಕ್ಕಳಿಗೆ ಏನಕ್ಕೂ ಬಿಡ್ತಾ ಇರ್ಲಿಲ್ಲ, ಅಧ್ಯಯನ ಮಾಡ್ಲಿಕ್ಕೆ ಬಿಡ್ತಿರ್ಲಿಲ್ಲ, ಅವರಿಗೆ ಬರೀಲಿಕ್ಕೆ ಬಿಡ್ತಾ ಇರ್ಲಿಲ್ಲ, ಓದಲಿಕ್ಕೆ ಬಿಡ್ತಾ ಇರ್ಲಿಲ್ಲ, ಅವರು ವೇದವನ್ನ ಹೇಳಲಿಕ್ಕಿಲ್ಲ ಅಂತ ರಿಸ್ಟ್ರಿಕ್ಟ್ ಮಾಡಿಬಿಟ್ರು. ತತ್ರಾಪಿ ಬ್ರಾಹ್ಮಣರಂತೂ ಹೆಣ್ಣು ಮಕ್ಕಳ ತುಳಿದು ಮೂಲೆ ಮಾಡಿಬಿಟ್ರು ಅಂತೆಲ್ಲ. ಅದನ್ನ 100 ಬಾರಿ ನಾವು ಕೇಳಿದಾಗ ಹೌದಲ್ವಾ, ನಮ್ಮ ಅಜ್ಜಿ ಅಡಿಗೆ ಮನೇಲಿ ಅಡಿಗೆ ಮಾಡ್ತಿದ್ಲು, ನಮ್ ತಾತ ತುಳಿದು ಬಿಟ್ಟ ಅವಳ ಅನ್ನುವ ಭಾವನೆ ನಮಗೆ ಬಂದ್ಬಿಡುತ್ತೆ. ವಾಸ್ತವಿಕವಾಗಿ ಹಾಗಿರ್ಲಿಲ್ಲ. ಹಾಗಿದ್ದಂತ ಸ್ಥಿತಿ ನಮ್ಮದಲ್ಲ. ನಮ್ಮ ಅನೇಕ ಕವಯತ್ರಿಯರನ್ನ, ಹಾಡು ಬರೆದವರನ್ನ, ಸಾಹಿತಿಗಳನ್ನ ಎಲ್ಲ ಲೆಕ್ಕ ಹಾಕಿದ್ರೆ ಗಂಡಸರಿಗಿಂತ ಹೆಣ್ಣು ಮಕ್ಕಳೇ ಜಾಸ್ತಿ ಇದ್ದಾರೆ. ಅದು ನಮಗೆ ಗೊತ್ತಿಲ್ಲ ಅಷ್ಟೇ. ಅದರಿಂದ ಹೆಣ್ಣು ಮಕ್ಕಳಿಗೂ ಪುರಾಣೋಕ್ತವಾದ ಗಾಯತ್ರಿ ಮಂತ್ರ ಒಂದು ಕೊಟ್ಟಿದ್ದಾರೆ. ಅನುಷ್ಠ ಛಂದಸ್ಸಿನಲ್ಲಿ ಬರುವಂತಹ ಮಂತ್ರ, ಯೋದೇವ ಸವಿತಾಸ್ಮಾಕಂ ಧಿಯೋ ಧರ್ಮಾದಿ ಗೋಚರೆ ಪ್ರೇರಯೇ ತಸ್ಯ ತದ್ಭರ್ಗಃ ತದ್ವರೇಣ್ಯ ಉಪಾಸ್ಮಹೆ ಅನ್ನೋದು ಸ್ತ್ರೀಯರು ಮಾಡಬೇಕಾದ ಗಾಯತ್ರಿ, ಪುರಾಣೋಕ್ತವಾದ ಗಾಯತ್ರಿ. ಯಾರು ಮಾಡ್ತಾರೆ ಹೇಳದ್? ನಾವು ರಂಗೋಲೆ ಹಾಕಿ ಅಂತಂದ್ರೆ ಪೇಂಟ್ ಹಾಕುವಂತಹ ವ್ಯವಸ್ಥೆ ಬಂದಿದೆ ಈಗ. ಹೀಗಿರುವಾಗ ನಾವು ಗಾಯತ್ರಿ ಮಾಡಿ ಅಂದ್ರೆ ಇಲ್ಲ. ಸೂರ್ಯನ ಉಪಾಸನೆ ಮಾಡೋದು ಹೇಗೆ ಅಂತ ಕೇಳಿದ್ರೆ, ಸೂರ್ಯ ಬರೋದಕ್ಕಿಂತ ಮೊದಲು ಎದ್ದು ನಾವು ಸ್ವಾಗತ ಮಾಡಿದ್ವಿ. ಸೂರ್ಯ ಬಂದ ಮೇಲೂ 2 ತಾಸು 3 ತಾಸು ಮಲಗಿದ್ರೆ ಎಲ್ಲಿ ಆರೋಗ್ಯ? ಯಾರಿಗೆ ಆರೋಗ್ಯ? ಆರೋಗ್ಯ ಬೇಕಾ? ಶಾಸ್ತ್ರ ಆದೇಶ ಮಾಡುತ್ತೆ, ಸೂರ್ಯ ನಮಸ್ಕಾರ ಮಾಡಿ, ಅರುಣ ಮಂತ್ರ ಅಂತ, ಅರುಣ ಪ್ರಶ್ನ ಅಂತ ವೇದಗಳಲ್ಲಿ ಬರುತ್ತೆ. ಅರುಣ ಪ್ರಶ್ನವನ್ನ ಹೇಳಿ ಬೆಳಗ್ಗೆ ಸೂರ್ಯ ನಮಸ್ಕಾರ ಮಾಡಿದ್ರೆ ಎಂಥ ರೋಗ ಇರ್ಲಿ ಪರಿಹಾರ ಆಗುತ್ತೆ. ಅದಕ್ಕೆ ಮೊದಲೇನ್ ಮಾಡ್ಬೇಕು? ಹೇಳ್ಬೇಕು, ಸೂರ್ಯೇತು ವಿದ್ಯೆಯಾತ್ರಯ್ಯ. ಸೂರ್ಯನಲ್ಲಿ ಗಾಯತ್ರಿ ಮಂತ್ರದ ಮೂಲಕ ಏನ್ ಮಾಡಬೇಕು? ಉಪಾಸನೆ ಮಾಡಬೇಕು. ಸೂರ್ಯ. ಎರಡನೆಯದ್ದು ಯಾವುದು? ಅಗ್ನಿ. ಅಗ್ನಿಯಲ್ಲಿ ಭಗವಂತನ ಆರಾಧನೆಯನ್ನು ಮಾಡಬೇಕು. ಯಜ್ಞಯಾಗಾದಿಗಳನ್ನು ವರ್ಷಕ್ಕೊಮ್ಮೆ ಆದರೂ ಮನೆಯಲ್ಲಿ ಮಾಡುವಂಥದ್ದು. ನಿತ್ಯ ಅಗ್ನಿಹೋತ್ರ, ವೈಶ್ವದೇವ ಇತ್ಯಾದಿಗಳ ಮೂಲಕ ನನ್ನನ್ನು ಪೂಜೆ ಮಾಡಿ ಅಂತ ಕೃಷ್ಣ ಅಂತಾನೆ. ಸೂರ್ಯೋಗ್ನಿ. ಮೂರನೆಯದ್ದು ಬ್ರಾಹ್ಮಣ. ಬ್ರಾಹ್ಮಣನಲ್ಲಿ
ನಾನಿದ್ದೇನೆ ಅಂತ ನನ್ನನ್ನ ಪೂಜೆ ಮಾಡ್ಲಿ. ನೋಡಿ, ಬ್ರಾಹ್ಮಣರು ಮಾತ್ರ ಹೇಳಿದ್ದಾನೆ, ಬೇರೆ ಯಾರನ್ನೂ ಹೇಳಿಲ್ಲ ಅಂತ ಅನ್ಕೊಳ್ಬೇಡಿ. ಮುಂದೆ ಕೃಷ್ಣ ಹೇಳ್ತಾನೆ, ಅವರನ್ನು ಹೇಳ್ತಾನೆ, ನನ್ನ ಭಕ್ತರು ಯಾರಿದ್ದಾರೋ ಅವರಿಗೆಲ್ಲ ಮರ್ಯಾದೆ ಮಾಡಿ ಅಂತಾನೆ. ಬ್ರಾಹ್ಮಣರಲ್ಲಿ ಭಗವಂತನ ವಿಶೇಷವಾದಂತಹ ಸನ್ನಿಧಾನ. ಯಾಕೆ ಅಂತ ಕೇಳಿದ್ರೆ, ಬ್ರಾಹ್ಮಣರು ಸುಖ ಅನುಭವಿಸುವಂತಹ ವ್ಯಕ್ತಿಗಳಲ್ಲ. ಅದು ನಾವೆಲ್ಲ ಬ್ರಾಹ್ಮಣರಲ್ಲ. ನಮ್ದೆಲ್ಲ ಬ್ರಾಹ್ಮಣಸ್ಯ ಹಿ ದೇಹೋಯಂ ಕ್ಷುದ್ರ ಕಾಮಾಯ ನೇಷ್ಯತೆ ಕೃಚ್ಛ್ರಾಯ ತಪಸೇ ಚೇಹ ಪ್ರೇತ್ಯಾನಂತ ಸುಖಾಯ ಚ ಅಂತ ಸ್ವಲ್ಪ ಕೇಳಲಿಕ್ಕೆ ಹಾರ್ಷ್ ಆಗಿರ್ಬೋದು, ಬಟ್ ಸಬ್ಜೆಕ್ಟ್ ನ ಸ್ಕಿಪ್ ಮಾಡ್ಲಿಕ್ಕಿಲ್ವಲ್ಲ. ಭಾಗವತವನ್ನ ನಮಗಿಷ್ಟ ಬಂದ ಹಾಗೆ ಭಾಗವತವನ್ನ ತಿರುಚಿ ಹೇಳಲಿಕ್ಕಿಲ್ವಲ್ಲ. ಕೃಷ್ಣದೇವರ ಮಾತನ್ನ ತಿರುಚಿ ಹೇಳಿದ್ರೆ ಅವಮಾನ ಮಾಡಿದ್ದು ಕೃಷ್ಣನಿಗಲ್ವಾ. ಆದ್ದರಿಂದ ಒಂದು ಕಾಲದಲ್ಲಿ ಬ್ರಾಹ್ಮಣರು ಹೇಗಿದ್ರು ಅವರಿಗೆ ಸಂಪತ್ತನ್ನ ಕ್ರೋಢೀಕರಣ ಮಾಡುವ ಆಸೆ ಇರಲಿಲ್ಲ. ಕಷ್ಟಪಟ್ಟು ಸಾಧನೆಯನ್ನ ಮಾಡಿಕೊಳ್ಳುವ ಆಸೆ. ಆದ್ದರಿಂದ ಬ್ರಾಹ್ಮಣರ ಬಗ್ಗೆ ಪಂಚತಂತ್ರವಾಗ್ಲಿ, ಮಹಾಭಾರತ ಆಗ್ಲಿ, ಲೋಕರೂಢಿ ಆಗ್ಲಿ ಮಾತಾಡುವಾಗ ಒಬ್ಬ ಆನೆಯ ಮೇಲೆ ಬರ್ತಾ ಇದ್ದ ಬ್ರಾಹ್ಮಣ ಅಂತ ಯಾರು ಹೇಳಲ್ಲ. ಕುದುರೆ ಮೇಲೆ ಕೂತು ಬರ್ತಾ ಇದ್ದ ಬ್ರಾಹ್ಮಣ, ಬಂಗಾರದ ಕಿರೀಟ ಹಾಕೊಂಡ ಬ್ರಾಹ್ಮಣ ಅಂತ ಹೇಳಲ್ಲ. ಅತ್ಯಂತ ಬಡ ಬ್ರಾಹ್ಮಣ, ಒಂದು ಹೊತ್ತು ತಿನ್ಲಿಕ್ಕೆ ಬಹಳ ಕಷ್ಟಪಡ್ತಾ ಇದ್ದ ಬ್ರಾಹ್ಮಣ ಅಂತಲೇ ಪುರಾಣಗಳಲ್ಲಿ ಉಲ್ಲೇಖ. ಮತ್ತೆ ಬ್ರಾಹ್ಮಣನ ಸಂಪತ್ತಿ ಏನು ಅಂತ ಕೇಳಿದ್ರೆ ಪುಸ್ತಕಗಳು, ದರ್ಭೆಗಳು, ಅವನು ಕೂತುಕೊಳ್ಳುವ ಕೃಷ್ಣಾಜಿನ ಅಷ್ಟೇ ಅವನ ಸಂಪತ್ತು. ಇರ್ಲಿಕ್ಕೆ ಒಂದು ಮನೆ, ಆ ಮನೆಯಲ್ಲಿ ಏನಿಲ್ಲ. ಅಂಥ ವ್ಯವಸ್ಥೆ ಬ್ರಾಹ್ಮಣನಿಗೆ. ಅಂತಹ ಬ್ರಾಹ್ಮಣನಾದ ವ್ಯಕ್ತಿಗೆ ಊಟ ಹಾಕುವುದು, ಕೈಯಲ್ಲಿದ್ದದ್ದನ್ನ ದಾನ ಹಂಚಿಕೊಂಡು ತಿನ್ನುವಂತಹ ವ್ಯವಸ್ಥೆ, ದಾನವನ್ನ ಮಾಡುದು, ಇದೆಲ್ಲ ಮಾಡಿ ನನ್ನ ಆರಾಧನೆ ಮಾಡ್ರಿ. ವಿಶೇಷವಾಗಿ ನನ್ನ ಭಕ್ತರಾದ ವೈಷ್ಣವರನ್ನ ಆರಾಧನೆ ಮಾಡಿ. ಖಂ ಖಂ ಅಂದ್ರೆ ಆಕಾಶ. ಆಕಾಶ ಅಂದ್ರೆ ಯಾರು? ಅವಕಾಶ. ಅವಕಾಶ ಅಂದ್ರೆ ಯಾರು? ನಮ್ಗೆ ಅವಕಾಶ ಕೊಡಿ ಅಂತ ಕೇಳ್ತಾರಲ್ಲ. ಅವಕಾಶ ಅಂದ್ರೆ ಏನು? ವಿಘ್ನವನ್ನ ಮಾಡಬೇಡಿ ಅಂತ. ಅವಕಾಶ ಅಂತಂದ್ರೆ ವಿಘ್ನವನ್ನ ಮಾಡದೆ ಆಪರ್ಚುನಿಟಿ ಕೊಡಿ ಅಂತ ಅರ್ಥ. ಅವಕಾಶವನ್ನ ಕೊಡುವ ದೇವತೆ ಯಾರು? ವಿಘ್ನವನ್ನ ಪರಿಹಾರ ಮಾಡುವ ದೇವತೆ ಯಾರು? ಖಂ. ಅವನಲ್ಲಿ ನನ್ನ ಪೂಜೆ ಮಾಡಿ ಅಂತ ಹೇಳ್ತಾನೆ. ಮರುತ್, ವಾಯುದೇವರಲ್ಲಿ ನನ್ನ ಪೂಜೆ ಮಾಡಿ. ಭೂಹು, ಭೂಮಿಯಲ್ಲಿ ನನ್ನ ಪೂಜೆ ಮಾಡಿ. ಭೂಮಿಯನ್ನ ಹಾಳು ಮಾಡಬೇಡಿ. ಅನ್ನ ಕೊಡುವ ಭೂಮಿಯನ್ನ ಹಾಳು ಮಾಡಬೇಡಿ. ಭೂಮಿಯಲ್ಲಿ ಮಂಡಲಗಳನ್ನ ಬರೆದು ಆ ಮೂಲಕ ನನ್ನ ಆರಾಧನೆ ಮಾಡಿ. ಆತ್ಮ, ನನ್ನಲ್ಲಿ ದೇವರಿದ್ದಾನೆ ಅಂತ ತಿಳಿದು ಚಿಂತನೆಯನ್ನು ಮಾಡಿ. ನನ್ನಲ್ಲಿ ಭಗವಂತ ಹೇಗಿದ್ದಾನೋ ಹಾಗೆ ಬೇರೆ ಎಲ್ಲ ಕಡೆಯಲ್ಲಿದ್ದಾನೆ ಅಂತ ತಿಳಿದು ಯಾರಿಗೂ ಮನಸ್ಸಿಗೆ ಬೇಸರ ಪಡಿಸಬೇಡಿ, ನಿಂದೆಯನ್ನು ಮಾಡಬೇಡಿ. ಆದ್ದರಿಂದ ಇದೊಂದು ಶ್ಲೋಕ ಸನಾತನ ಧರ್ಮದ ಬಗ್ಗೆ ನಮಗೆ ವಿಶೇಷವಾಗಿ ಪಾಠ ಮಾಡುವಂತಹ ಒಂದು ಶ್ಲೋಕ. ಧರ್ಮಶಾಸ್ತ್ರೀಯವಾಗಿ ಕೆಲವೊಂದು ಕಟ್ಟುಪಾಡುಗಳನ್ನ ಶಾಸ್ತ್ರ ಸ್ತ್ರೀಯರಿಗೆ ಮತ್ತು ಪುರುಷರಿಗೆ ವಿಧಾನ ಮಾಡಿ ಕೊಟ್ಟಿದೆ. ಅದೆಲ್ಲ ಇವತ್ತು ಪ್ರೋಗ್ರೆಸಿವ್ ಮೈಂಡೆಡ್ ಪೀಪಲ್ ಅಂತ ಅದೆಲ್ಲ ಹಾಕೊಂಡು ಎಲ್ಲವನ್ನ ಹೋದ ಕಡೆಯಲ್ಲೆಲ್ಲ ವಿರೋಧ ಮಾಡಿ, ನನಗೆ ಭಾಗವತ ಮಾಡುವಾಗ ಅನೇಕ ಕಡೆಗಳ ಧರ್ಮಶಾಸ್ತ್ರೀಯ ವಿಷಯಗಳನ್ನ ಹೀಗಿದೆ, ಹೀಗೆ ಅನುಷ್ಠಾನ ಮಾಡಬೇಕು ಅಂತ ಹೇಳಿದಾಗ ಎದುರುಗಡೆಯಲ್ಲೇ ಪ್ರತಿಭಟನೆ ಮಾಡಿದ ಅನೇಕ ಘಟನೆಗಳು ನನ್ನ ಜೀವನದಲ್ಲೇ ನಡೆದು ಹೋಗಿದೆ. ಆದ್ದರಿಂದ ನಮ್ಮವರಿಗೆ ಕೆಲವು ವಿಷಯಗಳನ್ನ ಕೇಳಲಿಕ್ಕೆ ಇಷ್ಟ ಇಲ್ಲ, ಕೆಲವು ವಿಷಯಗಳನ್ನ ಅನುಷ್ಠಾನ ಮಾಡ್ಲಿಕ್ಕೆ ಇಷ್ಟ ಇಲ್ಲ, ಕೆಲವು ವಿಷಯಗಳನ್ನ ಯಾರಿಗೆ ಇಂಟ್ರೆಸ್ಟ್ ಇದೆ ಅವರಿಗೆ ಕೇಳಿಸ್ಲಿಕ್ಕೂ ಇಷ್ಟ ಇಲ್ಲ. ಆ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗೋಗಿದೆ. ಅದರಲ್ಲಿ ಒಂದು, ಪುರುಷರಿಗೆ ಅಂತಲೇ ಪ್ರತ್ಯೇಕವಾದಂತಹ ಒಂದು ವ್ಯವಸ್ಥೆಯನ್ನ ಶಾಸ್ತ್ರ ಮಾಡಿಕೊಟ್ಟಿದೆ, ಸ್ತ್ರೀಯರಿಗೆ ಅಂತಲೇ ಪ್ರತ್ಯೇಕವಾದ ಒಂದು ವ್ಯವಸ್ಥೆಯನ್ನ ಶಾಸ್ತ್ರ ಮಾಡಿದೆ. ಅದರಿಂದ ಸ್ತ್ರೀಯರಿಗೆ ಪುರುಷರಿಗೆ ಅವರವರಿಗೇ ಆದ ಧರ್ಮಶಾಸ್ತ್ರೀಯವಾದ ಚೌಕಟ್ಟನ್ನ ಶಾಸ್ತ್ರ ಮಾಡಿದೆ. ಅದರಲ್ಲಿ ಒಂದು ಪ್ರಧಾನವಾದದ್ದು ಪುರುಷರಾದವರು ಹೇಗೆ ಬದುಕಬೇಕು ಅಂತನ್ನೋದು, ಸ್ತ್ರೀಯರಾದವರು ಅದರ ಬಗ್ಗೆ 12ನೇ ಸ್ಕಂದ ಭಾಗವತದಲ್ಲಿ ಮಾತಾಡ್ತಾರೆ. ಅದರಲ್ಲಿ ಒಂದು ಮಾತನ್ನು ಹೇಳ್ತೇನೆ. ಕಲಿಯುಗದಲ್ಲಿ ಯಾವಾಗ ಕಲಿಯ ಪ್ರಾಬಲ್ಯ ಜಾಸ್ತಿ ಆಗತ್ತೆ ಅಂತ, ಕಲಿ ಯಾವಾಗ ಜಾಸ್ತಿ ಆಗ್ತಾನೆ ಅನ್ನೋದು ಪ್ರಶ್ನೆ. ಕಲಿಯುಗೆ ಅಂತ ಹೇಳ್ತೀವಿ. ಕಲಿಯ ಬಲ ಯಾವಾಗ ಅತ್ಯಧಿಕವಾಗಿ ಬರುತ್ತೆ ಅಂತ ಹೇಳುವಾಗ, ಯಾವ ಮನೆಯಲ್ಲಿ ಹೆಣ್ಣು ಹೆಣ್ಣಾಗಿಲ್ಲ, ಗಂಡು ಗಂಡಾಗಿಲ್ಲ, ಆ ಮನೆಯಲ್ಲಿ ಕಲಿಯ ಪ್ರಾಬಲ್ಯ ಜಾಸ್ತಿ ಇದೆ. ಅಲ್ಲಿ ಹೆಣ್ಣು ಹೆಣ್ಣಾಗಿಲ್ಲ, ಗಂಡು ಗಂಡಾಗಿಲ್ಲ ಅಂದ್ರೆ ಅರ್ಥ ಏನು? ನಾವು ಹೆಣ್ಣು ಮಕ್ಕಳು ಕೆಲಸಕ್ಕೆ ಹೋಗ್ಬಾರ್ದಾ? ಬರೀ ಗಂಡು ಮಕ್ಕಳೇ ಮಾತ್ರ ಕೆಲಸಕ್ಕೆ ಹೋಗ್ಬೇಕಾ? ನಾವು ಸಂಪಾದನೆ ಮಾಡಬಾರ್ದಾ? ನಮಗೂ ಆರ್ಥಿಕವಾದ ಸ್ವಾವಲಂಬನೆ ಬೇಡವಾ? ಅನ್ನೋ ನಾನಾ ಪ್ರಕಾರವಾದಂತಹ ಪ್ರಶ್ನೆಗಳೆಲ್ಲ ಮುಂದಕ್ಕೆ ಬರುತ್ತೆ. ನೀವು ಮಾತಾಡ್ತೀರಿ, ಕಾಸ್ಟ್ ಆಫ್ ಲಿವಿಂಗ್ ನಲ್ಲಿ ಎಷ್ಟು ಕಷ್ಟ ಇದೆ, ಇಬ್ಬರು ಸಂಪಾದನೆ ಮಾಡೇ ಮನೆ ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ, ಒಬ್ಬರ ಸಂಪಾದನೆಯಲ್ಲಿ ಮನೆ ಮೇಂಟೈನ್ ಮಾಡ್ಲಿಕ್ಕೆ ಆಗ್ತದ, ಇತ್ಯಾದಿಯಾದ
ಸಮಕಾಲೀನವಾದ ಸವಾಲುಗಳೆಲ್ಲ ಬೇಕಾದಷ್ಟು ಬರುತ್ತೆ. ಕೆಲಸ ಮಾಡಬೇಡಿ ಅಂತ ಶಾಸ್ತ್ರ ಹೇಳೋದಿಲ್ಲ. ಮಾಡಿದವರು, ಯುದ್ಧ ಮಾಡಿದವರು, ರಾಜ್ಯ ಪರಿಪಾಲನೆ ಮಾಡಿದವರು ತುಂಬಾ ಜನ ಇದ್ದಾರೆ. ಅದರಿಂದ ಕೆಲಸವನ್ನ ಮಾಡೋದ್ ತಪ್ಪಲ್ಲ, ಕೆಲಸವನ್ನ ಮಾಡ್ತಾ ದೇವರು ನಮಗೆ ಕೊಟ್ಟ ಕರ್ತವ್ಯವನ್ನ ಬಿಡೋದು ತಪ್ಪು. ಕೆಲಸವನ್ನ ಮಾಡ್ತಾ 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 ಸ್ವಲ್ಪ ಕೇಳಲಿಕ್ಕೆ ಇಬ್ಬರಿಗೂ ಸ್ವಲ್ಪ ಮನಸ್ಸಿಗೆ ಸ್ವಲ್ಪ ಬೇಸರ ಬರಬಹುದು. ಆದ್ರೆ ಭಾಗವತವನ್ನ ಹೇಳ್ಬೇಕಾದ ಕರ್ತವ್ಯ ಆದ್ರಿಂದ ಹೇಳ್ಬೇಕಾದ, ಬೈಕೊಂಡ್ರು ಪರವಾಗಿಲ್ಲ. ಅಂದ್ರೆ ನಮ್ಮ ಕೆಲಸವನ್ನ ನಾವು ಮಾಡ್ತಾ ದೇವರು ನಮಗೆ ಕೊಟ್ಟ ಕೆಲಸವನ್ನ ಬಿಡಬಾರ್ದು. ನಿನ್ನ ಆರ್ಥಿಕ ಸ್ವಾವಲಂಬನೆ ಇಬ್ಬರೂ ಮಾಡ್ಕೊಳ್ಬೇಕಾದ್ದು, ಸೇವ್ ಮಾಡಬೇಕಾದ್ದು, ನೆಕ್ಸ್ಟ್ ಜನರೇಷನ್ಗೆ ಕೂಡಿಡ್ಬೇಕಾದ್ದು ನಮ್ಮ ಕರ್ತವ್ಯ. ಆ ಕರ್ತವ್ಯ ಕರ್ಮದಲ್ಲಿ ನಾನು ಸಂಧ್ಯಾ ವಂದನೆಯನ್ನ ಬಿಟ್ರೆ, ನಾನು ದೇವರ ಪೂಜೆಯನ್ನ ಬಿಟ್ರೆ, ನಾನು ವೇದಗಳ ಅಧ್ಯಯನ ಮಾಡೋದನ್ನ ಬಿಟ್ರೆ ಯಾರಿಗೆ ಬಂತು? ದುಡ್ಡು ಸಂಪಾದನೆ ಮಾಡಿ 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 ಕೊನೆಗೆ ಒಂದ್ ಹಂತಕ್ಕೆ ಹಣ ಸಂಪಾದನೆ ಮಾಡಿ ಸಾಕು ಅನ್ಸುತ್ತೆ. ಸಾಕು ಅನ್ನಿಸಿದಾಗ ಏನ್ ಮಾಡೋದು? ನಾನು ಕೆಲಸ ಆಮೇಲೆ ಏನ್ ಮಾಡೋದು ಕೆಲಸ? ಸಂಧ್ಯಾ ವಂದನೆಯನ್ನು 5 ನಿಮಿಷ ಅಭ್ಯಾಸ ಮಾಡ್ತಾ ಬಂದಿದ್ರೆ ಈಗ ಫ್ರೀ ಆಗಿದೆ, 20 ನಿಮಿಷ ಸಂಧ್ಯಾ ವಂದನೆ ಮಾಡ್ಲಿಕ್ಕೆ ಅವಕಾಶ ಆಗಿದೆ. ಹಾಗೆ ಗಂಡಸರು ಹೀಗೆ ಮಾಡಬೇಕು. ಸ್ತ್ರೀಯರಲ್ಲಿ ಮುಖ್ಯವಾಗಿ ಪ್ರತಿ ತಿಂಗಳಿಗೆ ರಜಸ್ವಲೆಯರಾಗುವಂತಹ ಒಂದು ದೊಡ್ಡ ಅವಕಾಶವನ್ನ ಭಗವಂತ ಕೊಟ್ಟಿದ್ದಾನೆ. ಪ್ರಪಂಚ ಸೃಷ್ಟಿಯನ್ನ ಮಾಡುವಂತಹ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಒಂದು ಯೋಗ ಜಗತ್ತಿನಲ್ಲಿ ಯಾರಿಗೂ ಇಲ್ಲದೇ ಇರತಕ್ಕಂತಹ ಒಂದು ಯೋಗವನ್ನ ಭಗವಂತ ಸ್ತ್ರೀಯರಿಗೆ ಅದನ್ನ ಕೊಟ್ಟಿದ್ದಾನೆ. ಮತ್ತು ಸಮಾಜದಲ್ಲಿ ಅನೇಕವಾದ ಮನೆಗಳಲ್ಲಿ, ಯಾರ ಮನೆಯಲ್ಲಿ ಅಂದ್ರೆ ಆಚಾರವಂತರ ಮನೆಗಳಲ್ಲಿ ನೋಡುವಾಗ ಪಿತೃಶಾಪ ಅಂತ ಬರುತ್ತೆ, ದೈವಶಾಪ ಅಂತ. ಸಾಮಾನ್ಯವಾಗಿ ಜ್ಯೋತಿಷ್ಕರನ್ನ ಪುರೋಹಿತರನ್ನ ಜಾತಕ ತೋರಿಸಿದಾಗ ಪಿತೃಶಾಪ ಇದೆ, ದೈವಶಾಪ ಇದೆ, ಗುರುಶಾಪ ಇದೆ ಅಂತ 4-6 ಜನ ಕೇಳ್ತಾರೆ. 4-6 ಜನ ಕೇಳಿದಾಗ ಅವರಿಗೆ ಕೊಡತಕ್ಕಂತಹ ಪರಿಹಾರ ಏನು ಅಂತ ಕೇಳಿದ್ರೆ, ಭಾಗವತ ಪಾರಾಯಣ ಮಾಡಿಸಿ, ನಿಮಗೆ ಅನುಕೂಲವಾದ್ರೆ ಯಾರಾದ್ರೂ ಪ್ರವಚನಕಾರರು ಪಂಡಿತರು ಪರಿಚಯ ಇದ್ರೆ ಪಾರಾಯಣವನ್ನು ಮಾಡಿಸಿ, ಪ್ರವಚನವನ್ನು ಮಾಡಿಸಿ ಅಂತ ಹೇಳ್ತಾರೆ. ಬಟ್ ಅವರಿಗೆ ಹೇಳಲಿಕ್ಕೆ ನಾಚಿಕೆಯಾಗಿ ಅವರ ಮನೆಯಲ್ಲಿ ಆಗ್ತಾ ಇರ್ತಕ್ಕಂತಹ ತಪ್ಪನ್ನು ಹೇಳೋದಿಲ್ಲ, ಸಮಸ್ಯೆ ಆಗಿರೋದಿಲ್ಲ. ನಾವು ಎಲ್ಲ ಮಾಡಬೇಕಾದ ಅನುಷ್ಠಾನವನ್ನ ಬಿಟ್ಟು ದೇವರ ಪೂಜೆ, ಧರ್ಮ, ಯಜ್ಞ, ಯಾಗ, ದಾನ ಅಂತ ಮಾಡಿದ್ರೆ ಮತ್ತೆ ಇನ್ ವಿಸ್ತಾರವಾಗಿ ಹೇಳೋ ಅವಶ್ಯಕತೆ ಇಲ್ಲ, ಅರ್ಥ ಆಗತ್ತೆ. ಎಲ್ಲ ವಿವೇಕ ಇರೋರೆ ಎಲ್ಲರಿಗೂ ಅರ್ಥ ಆಗುವಂಥದ್ದು. ದೇವಾಲಯಗಳಿಗೆ ಹೋಗುವಷ್ಟು ನಮ್ಮ ಸಮಾಜ ಹಾಳಾಗಿದೆ. ತೀರ್ಥಕ್ಷೇತ್ರಗಳಿಗೆ ಬರ್ತಾರೆ, ದೇವಾಲಯಗಳಿಗೆ ಬರ್ತಾರೆ, ಮಾತಾಡ್ಲಿಕ್ಕೆ ಆಗೋದಿಲ್ಲ. ಮನೆಯಲ್ಲಿ ಸಮಸ್ಯೆ ಇದೆ, ಯಜ್ಞ ಮಾಡಿಸ್ಬೇಕು, ದಾನ ಕೊಡಬೇಕು, ಧರ್ಮ ಮಾಡಬೇಕು, ಎಲ್ಲ ಆಸೆ ಇದೆ. ಶಾಸ್ತ್ರ ಹೇಳಿದ ಚೌಕಟ್ಟನ್ನ ಮಾತ್ರ ಒಪ್ಪಲಿಕ್ಕೆ ಮನಸ್ಸಿಲ್ಲ. ಅದರಿಂದ ದೇವರು ನಮಗಾಗಿ ಕೊಟ್ಟ ದೊಡ್ಡ ಅರ್ಹತೆ ಏನಿದೆ ಅದನ್ನ ಆದಷ್ಟು ಒಂದು ಮಿನಿಮೈಸ್. ಇವತ್ತಿನ ಕಾಲದಲ್ಲಿ ನಮ್ಮ ಹಿರಿಯರು ಮಾಡಿದಾಗೆ ವಿಸ್ತಾರವಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ. ಆದಷ್ಟು ನಮಗೆ ದೇವರು ಕೊಟ್ಟ ಕಟ್ಟುಪಾಡುಗಳನ್ನ ಬಿಡದೆ, ಕೃಷ್ಣ ನಾನು ಮಾಡಿದ ಈ ಸತ್ಕರ್ಮದಿಂದ ನೀನು ಸುಪ್ರೀತನಾಗುವಂತ ಭಕ್ತಿಯಿಂದ ಅನುಸಂಧಾನ ಮಾಡಿಕೊಂಡು ಎಲ್ಲ ರೀತಿಯಾದ ಕರ್ಮಗಳನ್ನು ಅನುಷ್ಠಾನ ಮಾಡಿದರೆ ಮಾತ್ರ ದೇವರಿಗೆ ನಮಸ್ಕಾರ ಮಾಡಿದ್ದಕ್ಕೆ, ಈ ರೀತಿ ಭಾಗವತಾದಿಗಳನ್ನ ಕೇಳಿದ್ದಕ್ಕೆ, ಅನ್ನದಾನ ಮಾಡಿದ್ದಕ್ಕೆ, ಯಜ್ಞ ಮಾಡಿದ್ದಕ್ಕೆ, ತೀರ್ಥಯಾತ್ರೆ ಮಾಡಿದ್ದಕ್ಕೆ ಫಲ, ಯತ್ಕಿಂಚಿತ್ ಫಲ. ಇಲ್ಲ ಅಂತಂದ್ರೆ ಮಾಡಿದ್ದೆಲ್ಲ ಅದು ವೇಸ್ಟ್ ಆಗುವಂತಹ ವ್ಯವಸ್ಥೆ ಶಾಸ್ತ್ರ ಕೊಡುತ್ತೆ. ಆದ್ದರಿಂದ ಅಂಥ ದೌರ್ಭಾಗ್ಯದ ವ್ಯವಸ್ಥೆ ನಮಗೆ ಬರೋದು ಬೇಡ. ನಮ್ಮ ಮನೆಯ ಮಕ್ಕಳಿಗೆ, ತತ್ರಾಪಿ ವಿಶೇಷವಾಗಿ ಮದುವೆ ಆಗಲಿಕ್ಕೆ ಹೊರಟಿರತಕ್ಕಂತ ಹುಡುಗ ಮತ್ತು ಹುಡುಗಿಯರಿಗೆ ಎಲ್ಲ ವಿಷಯಗಳನ್ನ ಮುಕ್ತವಾಗಿ, ನಿನ್ನ ಮೇಲೆ ದೊಡ್ಡ ಜವಾಬ್ದಾರಿ ಇದೆ, ಸನಾತನ ಧರ್ಮವನ್ನ ಉಳಿಸಿ ಬೆಳೆಸುವಂತ ಜವಾಬ್ದಾರಿ ನಿನ್ನ ಮೇಲಿದೆ, ನಿನ್ನಿಂದ ಬರುವ ಜನರೇಷನ್ಗಳು ಹಾಳಾಗಬಾರ್ದು. ಕೃಷ್ಣ ಅದನ್ನೇ ಗೀತೆಯ ಆರಂಭದಲ್ಲಿ ಮೊದಲೇ ಹೇಳೋದು. ಒಂದು ಮನೆ ಉದ್ಧಾರ ಆಗೋದು, ಒಂದು ಮನೆ ಹಾಳಾಗೋದು ಗಂಡಸಿನ ಕೈಯಲ್ಲಿ ಇಲ್ಲ. ಅವನಿಗೆ ಸಹನೆ ಇಲ್ಲ, ಅವನಿಗೆ ತಾಳ್ಮೆ ಇಲ್ಲ, ಕೋಪ ಜಾಸ್ತಿ. ಒಂದು ಮನೆ ಉದ್ಧಾರ ಆಗುವುದು, ಒಂದು ಮನೆ ಹಾಳಾಗುವುದು ಯಾರ ಕೈಯಿಂದ ಅಂತಂದ್ರೆ ಆ ಮನೆ ಹೆಣ್ಣು ಮಗಳ ಕೈ. ಸ್ತ್ರೀಷು ದುಷ್ಟಾಸು ವಾರ್ಷ್ಣೇಯ. ಆ ಮನೆ ಹೆಣ್ಣು ಮಗಳಿಗೆ ಒಂದು ಕೆಟ್ಟ ಆಲೋಚನೆ ಬಂತು ಅಂತಂದ್ರೆ ಇಡೀ ವಂಶವೇ ನಾಶ ಆಗುವಂತಹ ಸ್ಥಿತಿ ಬರುತ್ತೆ. ಹಾಗಾಗೋದು ಬೇಡ. ಕೃಷ್ಣ ಎಲ್ಲರಿಗೂ ಒಳ್ಳೆ ಯೋಗ್ಯವಾದ ಸದುಪದೇಶವನ್ನ ಕೊಡಿಸುವಂತಹ ವ್ಯವಸ್ಥೆಯನ್ನು ನಮಗೆ ಮಾಡಿಸಿ, ಮುಂದೆ ಬರುವ ಜನರೇಷನ್ಗಳೆಲ್ಲ ನಮಗಿಂತ ಹೆಚ್ಚು ಧರ್ಮವನ್ನ ರಕ್ಷಣೆ ಮಾಡುವಂತಹ ವ್ಯವಸ್ಥೆ. ಧರ್ಮ ರಕ್ಷಣೆ ಅಂದ್ರೆ ಪ್ರತಿಭಟನೆ ಮಾಡಿ ಜೈ ಶ್ರೀರಾಮ್ ಅಂತ ಕೂಗೋದಲ್ಲ. ಧರ್ಮ ರಕ್ಷಣೆ ಅಂದ್ರೆ ಅನುಷ್ಠಾನ ಮಾಡೋದು, ಧರ್ಮ ರಕ್ಷಣೆ ಅಂದ್ರೆ ಫಾಲೋ ಮಾಡೋದು. ನಮ್ಮ ಧರ್ಮವನ್ನ ನಾವು ಫಾಲೋ ಮಾಡ್ತಾ ಬಂದಾಗ
ರಕ್ಷಣೆಗಾಗಿ ಹೋರಾಟ ಮಾಡಬೇಕಾದ ಸ್ಥಿತಿ ಬರೋದಿಲ್ಲ. ಈ ದೃಷ್ಟಿಯಲ್ಲಿ ಕೃಷ್ಣ ನಮ್ಮಿಂದ ಅದನ್ನು ಮಾಡಿಸ್ಲಿ ಎಂಬುದಾಗಿ ಪ್ರಾರ್ಥನೆಯನ್ನ ಮಾಡ್ತಾ ನಾವೆಲ್ಲರೂ ಅನುಷ್ಠಾನ ಮಾಡಿ ನಮ್ಮ ಮಕ್ಕಳಿಗೂ ಹಾಗೆ ಮಾಡಿ ಅಂತ ಉಪದೇಶ ಮಾಡೋಣ ಅಂತ ಹೇಳ್ತಾ ಕೃಷ್ಣ ಹೇಳಿದ ಆ ಗೀತೆಯ ಸಾರಾಂಶ ಇಷ್ಟೇ. ನಿಮಗೆ ಹೇಳಿದ ಕರ್ಮಗಳನ್ನೇ ನನ್ನ ಪೂಜೆ ಅಂತ ಮಾಡಿ ಸ್ವವಿಹಿತ ವೃತ್ತ್ಯಾ ಭಕ್ತ್ಯಾ ಭಗವದ್ ಆರಾಧನಂಗೇವ ಪರಮೋ ಧರ್ಮ. ನಿಮ್ಮ ಕೆಲಸಗಳನ್ನ ಮಾಡ್ತಾ ದೇವ್ರ ಮನೆಯಲ್ಲಿ ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆ ತನಕ ಮಡಿಯಲ್ಲಿ ಕೂತು 3:30 ತನಕ ಊಟ ಮಾಡಿ ಗ್ಯಾಸ್ಟ್ರಿಕ್ ಆಗುತ್ತೆ ಪೂಜೆ ಬಿಡ್ಲಿಕ್ಕಿಲ್ಲ ಅಂತ ಆಚೆ ಪೂಜೆ ಬಿಡ್ಲಿಕ್ಕೂ ಮನಸ್ಸಿಲ್ಲ, ಈಚೆ ಬೆಳಗ್ಗೆ ಟಿಫನ್ ಮಾಡ್ಲಿಕ್ಕೂ ಮನಸ್ಸಿಲ್ಲ. ಎಲ್ಲ ಪೂಜೆ ಅಲ್ಲ ರೀ. ಸ್ವವಿಹಿತ ವೃತ್ತ್ಯಾ ಭಕ್ತ್ಯಾ ಭಗವದ್ ಆರಾಧನಂ ಏವ ಪರಮೋ ಧರ್ಮ. ನಮಗೇನು ಕೆಲಸ ಇದೆ ಆ ಕೆಲಸವನ್ನ ಅತ್ಯಂತ ಶ್ರದ್ಧೆಯಿಂದ ಮಾಡಿ, ದೇವರೇ ನನಗೆ ನೀನು ಕೊಟ್ಟ ಕೆಲಸ ಇದು ನಿನ್ನ ಪೂಜೆ ಅಂತ ಅನುಸಂಧಾನ ಮಾಡೋದೇ ದೊಡ್ಡ ಧರ್ಮ. ಮೋಕ್ಷಕ್ಕೆ ಯೋಗ್ಯವಾದ ಪ್ರಧಾನವಾದಂತಹ ಧರ್ಮ ಇದು. ಅದರ ಅಂಗಭೂತವಾಗಿ ಬರುವಂತದ್ದು ಶಾಲಗ್ರಾಮದಲ್ಲಿ ಪ್ರತಿಮೆಗಳಲ್ಲಿ ದೇವರ ಪೂಜೆ. ಅದೇ ಪ್ರಧಾನ ಅಂತ ಕೂತ್ರೆ ಪ್ರಯೋಜನಕ್ಕಿಲ್ಲ. ಅದು ಬೇಕು, ಜೊತೆಯಲ್ಲಿ ಇದು ಮುಖ್ಯವಾಗಿರ್ಬೇಕು. ಕೃಷ್ಣ ಉಪದೇಶ ಮಾಡಿದ 2 ಗೀತೆಗಳ ಸಾರ ಇದೆ. ಎಲ್ಲ ಉಪದೇಶ ಮಾಡಿ ಆದ್ಮೇಲೆ ಉದ್ಧವ ಹೇಳ್ತಾನೆ, ನೀನ್ ಯಾಕೋ ಇಷ್ಟು ಉಪದೇಶ ಮಾಡ್ತಾ ಇದ್ಯಾ, ಏನೋ ನಿಂದೇನೋ ಪ್ಲಾನ್ ಬೇರೆ ಇದ್ದಾಗಿದೆಯಲ್ಲ ಅಂದ್ರೆ ಕೃಷ್ಣ ಅಂತಾನೆ, ಎಷ್ಟು ದಿನ ಇರೋದು ಲೋಕದಲ್ಲಿ? ದಿನ ಎಲ್ಲ ಒಳ್ಳೆಯವರೇ ಆಗ್ಬಿಟ್ರೆ ಕೆಟ್ಟವರು ಬರೋದು ಯಾವಾಗ? ಕೆಟ್ಟವರು ಬಂದಾಗ ಅಳಿದುಳಿದ ಒಳ್ಳೆಯವರು ಪ್ರಾರ್ಥನೆ ಮಾಡಿದಾಗ ನಾನು ಮತ್ತೆ ಕೆಳಗಿಳಿದು ಬರ್ಬೇಕಲ್ಲ, ಅದಕ್ಕೊಂದು ಅವಕಾಶ ಮಾಡಿಕೊಡ್ಬೇಕಲ್ಲ. ಈಗ ಹೊರಟು ಬಿಡ್ತೇನೆ. 107 ವರ್ಷ ರಾಮನಾಗಿ ಬಂದಾಗ 11,000 ವರ್ಷ ಇದ್ದ. 11,000 ವರ್ಷ ಇದ್ದ ರಾಮ. ಕೃಷ್ಣ ಮಾತ್ರ ಉಳಿದದ್ದೆಷ್ಟು ಅಂದ್ರೆ ಆಯಾ ಯುಗಕ್ಕೆ ಅನುಸಾರವಾಗಿ ಆಯುಷ್ಯವನ್ನು ತೋರಿಸುದು, ದೇವರು ಮಾಡಿ ತೋರಿಸುದು. ಕೃತಯುಗದಲ್ಲಿ ಆಯುಷ್ಯ ರೇಖೆ ತುಂಬಾ ದೊಡ್ಡದು, ತ್ರೇತಾಯುಗದಲ್ಲಿ ಅದಕ್ಕಿಂತ ಸ್ವಲ್ಪ ಕಡಿಮೆ, 11,000 ವರ್ಷ. ದಶರಥನಿಗೆ 88,000 ವರ್ಷ. ಅವನಿಗೆ ರಾಮಚಂದ್ರ ಹುಟ್ಟಿದಾಗ 88,000 ವರ್ಷ. ಅವನ ಕೊನೆ ಹೆಂಡತಿ ತುಂಬಾ ಚಿಕ್ಕ ವಯಸ್ಸು. ಅವನ ಕೊನೆ ಹೆಂಡತಿ ಯಾರು? 3ನೇವಳು ಕೈಕೇಯಿ. ಆ ಕೈಕೇಯಿಗೆ ಎಷ್ಟು ವರ್ಷ? ಅವಳಿಗೆ ಕೈಕೇಯಿಗೆ ಎಷ್ಟು ವರ್ಷ? ಅವನಂತಾನೆ, ನನಗೆ ಅತ್ಯಂತ ಪ್ರೀತಿ ಪಾತ್ರಳಾದ ಚಿಕ್ಕ ಹೆಂಡತಿ ಕೇವಲ 25,000 ವರ್ಷ ವಯಸ್ಸಿನವಳು ಅಂತ. ಅಷ್ಟು ಚಿಕ್ಕವಳೆ ಅವಳು. ಅಂದ್ರೆ ಇವನಿಗೆ 88, ಇವಳಿಗೆ 25. ದೊಡ್ಡ ಚಿಕ್ಕವಳೆ ಅವಳು. ನಮಗೆ ತುಂಬಾ ದೊಡ್ಡವಳೆ. ಅಂದ್ರೆ ಅವತ್ತಿನ ಯುಗದಲ್ಲಿ ಆ ವ್ಯವಸ್ಥೆ. ದ್ವಾಪರಕ್ಕೆ ಬರುವಾಗ 500, 600, 700 ಹೀಗಾಯ್ತು. ಭೀಷ್ಮ 700 ವರ್ಷ ಬದುಕಿದ್ದದ್ದು ಅಲ್ವಾ? ಹಾಗೆ ಕಲಿಯುಗ ಆರಂಭ ಆಗಿ 36 ವರ್ಷ ಕೃಷ್ಣ ಇದ್ದ ಭೂಮಿಯಲ್ಲಿ. ದುರ್ಯೋಧನ ಯಾವಾಗ ಕೆಳಗೆ ಬಿದ್ದ ಅವತ್ತಿಂದ ಕಲಿಯುಗ ಆರಂಭ ಆಯ್ತು. ಸಮಾರಬ್ಧಂ ಕಲಿಯುಗಂ ಯಾವತ್ ದುರ್ಯೋಧನೋ ಅಪತತ್ ಅಂತ ಮಹಾಭಾರತ ವಾಕ್ಯ. ದುರ್ಯೋಧನ ತೊಡೆಮುರಿದು ಬಿದ್ದಂದಿನಿಂದ ಕಲಿಯುಗ ಆರಂಭ. ಅಲ್ಲಿಂದ ಕೃಷ್ಣ 36 ವರ್ಷ ಬದುಕಿದ್ದ ಭೂಮಿಯಲ್ಲಿ. ಅದರಿಂದ ಕಲಿಯುಗ ಧರ್ಮ ತೋರಿಸ್ಬೇಕು. ಮ್ಯಾಕ್ಸಿಮಮ್ ಅಂದ್ರೆ ಎಷ್ಟು? 116. ನವಗ್ರಹದ ನವದಶೆಗಳು ಪೂರ್ಣವಾದಾಗ ಜಾತಕದಲ್ಲಿ 116 ವರ್ಷ ಆಗ್ತದೆ. ಕೃಷ್ಣ ಎಷ್ಟು ವರ್ಷ ಬದುಕಿದ್ದ? 107. ಅಂದ್ರೆ ಕಲಿಯುಗ ಧರ್ಮ. ಮಹಾಭಾರತ ಹೇಳುತ್ತೆ, ಧೃತರಾಷ್ಟ್ರನ ಮನೆಗೆ ವಿದುರ ಬಂದ. ರಾತ್ರಿ ನಿದ್ದೆ ಬರ್ಲಿಲ್ಲ ಅವನಿಗೆ. ಪ್ರಜಾಗರ ಪರ್ವ ಅಂತ ಬರುತ್ತೆ ಮಹಾಭಾರತ. ನಿದ್ದೆ ಬರದೇ ಇದ್ದಾಗ ನಾವೇನ್ ಮಾಡ್ತೇವೆ? ಮೊದಲು ಪುಸ್ತಕ ಓದೋರು, ನಿದ್ದೆ ಬರ್ತಿಲ್ಲ ಅಂತ. ಇವಾಗ ಏನ್ ಮಾಡ್ತೀವಿ ಗೊತ್ತು, ಮತ್ತೆ 1 ವಾರ ಅದ್ರ ಬಗ್ಗೆ ಮಾತಾಡೋದು ಬೇಡ, ಹೇಳಾಯ್ತು ಅಲ್ವಾ? ಅವನೇನ್ ಮಾಡಿದ? ನಿದ್ದೆ ಮಲ್ಕೊಳ್ಬೇಕಾದ್ರೂ ಚಾರ್ಜ್ ಹಾಕಿ ಮಲ್ಕೊಳ್ಳೋದು. ನಾಳೆ ಬೆಳಗ್ಗೆ ಮತ್ತೆ 100% ಇರ್ಬೇಕು. ಆ 99ಗೆ ಬಂದ್ರೆ ಹಾರ್ಟ್ ಅಟ್ಯಾಕ್ ಆದಾಗ ಆಗ್ಬಿಡುತ್ತೆ ಮನಸ್ಸಿಗೆ. 90 ಕೆಳಗೆ ಇಳಿಕ್ಕಿ ಅಂತ ಹಣೆ ಬರ. ನಂಗೆ ನಿದ್ದೆ ಬರ್ತಾ ಇಲ್ಲ ಅಂತಾನೆ. ನಿದ್ದೆ ಬರದೇ ಇದ್ದಾಗ ಏನ್ ಮಾಡ್ಬೇಕು ಅಂತ ವಿದುರನ್ ಕಳಿಸ್ತಾನೆ. ವಿದುರ ಅಂತಾನೆ, ಹೌದಪ್ಪ ನಿದ್ದೆ ಬರ್ತಿಲ್ಲ, ಉಪದೇಶ ಮಾಡ್ತೀನಿ. ಅವನು ಕೇಳಿದ, ಮನೆಗೆ ಬಂದ ಪುರೋಹಿತರೆಲ್ಲ 100 ವರ್ಷ ಬದುಕಿ 100 ವರ್ಷ ಬದುಕಿ ಅಂತ ಆಶೀರ್ವಾದ, ಶತಮಾನಂ ಭವತಿ ಅಂತ ಆಶೀರ್ವಾದ ಮಾಡ್ತಾರೆ. ತಮ್ಮ ವಿದುರ, ನಾನ್ ನೋಡ್ತಾ ಇದ್ದೇನೆ 100 ವರ್ಷ ಯಾರೂ ಬದುಕ್ತಾ ಇಲ್ಲ. ಯಾಕೆ ಕಾರಣ? ಬದುಕ್ತಾ ಇಲ್ಲ ಅಂದ್ರೆ ಒಂದು ವೇದ ತಪ್ಪಿರ್ಬೇಕು, ಸುಳ್ಳು ಹೇಳಬೇಕು. ಆಶೀರ್ವಾದ ಮಾಡುವ ಬ್ರಾಹ್ಮಣನಲ್ಲಿ ತಪಸ್ಸಿದ್ಧಿ ಇರಬಾರ್ದು. ಏನು ಕಾರಣ ಅಂತಂದ್ರೆ ವಿದುರ ಹೇಳ್ತಾನೆ, ಮರಣವನ್ನ ನಾವೇ ಆಹ್ವಾನ ಮಾಡ್ಕೊಂಡು ಇನ್ವೈಟ್ ಮಾಡ್ಕೊಂಡು. ಹೇಗೆ ಅಂದ್ರೆ ಅತಿವಾದ. ವಿದುರ ಹೇಳ್ತಾನೆ, ಮರಣ ಬರ್ಲಿಕ್ಕೆ ಕಾರಣ ಅತಿವಾದ. ಅಧಿಕವಾಗಿ ಸುಮ್ಮನೆ ಮಾತಾಡ್ತಾ ಇದ್ರು.
ಅನವಶ್ಯಕವಾದ ಸುಮ್ಮನೆ ಮಾತುಗಳು ಪುರಾಣದಲ್ಲಿ ಬರುತ್ತೆ. ಬೇರೆಯವರಲ್ಲ, ಶ್ರಮಜೀವಿಗಳು ಮಾತಾಡೋದಿಲ್ಲ. ಯಾರು ಫ್ರೀಯಾಗಿ ಕೂತಿರ್ತಾರೆ ಅವರು ಮಾತಾಡ್ತಾರೆ. ಫ್ರೀಯಾಗಿ ಕೂತಿರೋರು ಯಾರು ಅಂತ ಪ್ರಶ್ನೆ ನಮಗೆ ನಾವು ಹಾಕೊಳ್ಳೋಗಿಲ್ಲ ನಾವೇ. ಆದ್ದರಿಂದ ನಾವು ಪುರಾಣದಲ್ಲಿ ಒಂದು ಮಾತು, ಯಾರ್ಯಾರಿಗೆ ಏನೇನು ಇಷ್ಟ ಅಂತ ಪುರಾಣದಲ್ಲಿ ಬರೋ ಮಾತು. ಗೋವುಗಳಿಗೆ ಏನಿಷ್ಟ, ಆನೆಗಳಿಗೆ ಏನಿಷ್ಟ, ಹೆಣ್ಣು ಮಕ್ಕಳಿಗೆ ಏನಿಷ್ಟ, ಬ್ರಾಹ್ಮಣರಿಗೆ ಏನಿಷ್ಟ, ಪುರಾಣದ ವಾಕ್ಯ. ಹೆಣ್ಣು ಮಕ್ಕಳಿಗೆ ಭಾರ ಇಷ್ಟ, ಜವಾಬ್ದಾರಿ ಹೀಗೊಪ್ಪಿಡ್ಬೇಕು. ನಮ್ಮ ಈ ಕಾರ್ಯಕ್ರಮವನ್ನ ನಡೆಸಬೇಕಾದ ಜವಾಬ್ದಾರಿ ನಿಂದು ಅಂತ ಅವರಿಗೆ ಕೊಟ್ರೆ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಆಗುತ್ತೆ. ಸ್ತ್ರೀಯರಿಗೆ ಜವಾಬ್ದಾರಿಯ ಭಾರವನ್ನ ಕೊಟ್ರೆ ತುಂಬಾ ಇಷ್ಟ. ಸ್ತ್ರೀಯ ಭಾರೇಣ ತುಷ್ಯಂತಿ. ಗೋವುಗಳಿಗೆ ಕಟ್ಟೆ ಹಾಕಿ ಮೇವು ಹಾಕೋದಲ್ಲ, ಸ್ವಚ್ಛಂದವಾಗಿ ಓಡಾಡ್ಲಿಕ್ಕೆ ಬಿಡಬೇಕು. ಗೋವುಗಳಿಗೆ ಅದಿಷ್ಟ. ಆನೆಗಳಿಗೆ ಏನಿಷ್ಟ ಅಂದ್ರೆ ಒಳ್ಳೆ ಸ್ನಾನ ಮಾಡಿಸಿ ಮರಳಿನ ಮೇಲೆ ಬಿಸಾಕ್ಬೇಕು. ಅದೇನ್ ಮಾಡ್ತದೆ, ಸ್ನಾನ ಮಾಡಿದ ಮೇಲೆ ಸೊಂಡಿಲಿಂದ ತಲೆ ಮೇಲೆ ಮರಳು ಹಾಕೊಳ್ತದೆ. ಅದು ಆನೆಗಿಷ್ಟ. ಬ್ರಾಹ್ಮಣರಿಗೆ ಏನಿಷ್ಟ? ವ್ಯಾಸರಂತಾರೆ, ಬ್ರಾಹ್ಮಣ ಪರನಿಂದಯ ತುಷ್ಯಂತಿ. ಬ್ರಾಹ್ಮಣರಿಗೆ ಬೇರೆಯವರನ್ನ ಬೈಯೋದ್ರಲ್ಲೇ ಸಂತೋಷ ಅಂತ. ಇವನಲ್ಲಿ 25 ದೋಷ ಇರುತ್ತೆ ಅಲ್ವಾ? ಅದನ್ನ ನಾನು ಬೈಯಲ್ಲ, ನೀವು ಬೈಯಲ್ಲ ಅಂತೆಲ್ಲ ಮಾತಾಡೋ ಹಾಗೆ ಇಲ್ಲ. ಎಲ್ಲರೂ ಒಂದೊಂದು ಕಾಲಕ್ಕೆ ತತ್ರಾಪಿ ದೇವರಿಗೆ ನೈವೇದ್ಯ ಮಾಡಿದ ಪದಾರ್ಥವನ್ನ ತಿನ್ನುವಾಗ, ಅಂದ್ರೆ ಊಟ ಮಾಡುವಾಗಲೇ ಮಾತಾಡ್ಕೊಂಡು ಬೈಯೋದು. ಬ್ರಾಹ್ಮಣ ಇದನ್ನ ನಾವು ಹೇಳೋದು, ವ್ಯಂಗ್ಯ ಮಾಡೋದಲ್ಲ. ವ್ಯಾಸರು ಪುರಾಣದಲ್ಲಿ ಹಾಕಿದ ಮಾತು. ಸತ್ಯವೋ ಅಲ್ವೋ ಅಂತ ಜಾತ್ರೆಗಳಲ್ಲಿ, ಉತ್ಸವಗಳಲ್ಲಿ, ಸಮಾರಾಧನೆಗಳಲ್ಲಿ ಸುಮ್ಮನೆ ಕೂತು ಸೈಲೆಂಟ್ ಆಗಿ ಕೂತು ನೋಡಿದಾಗ ಏನು ಅಂತ ಗೊತ್ತಾಗುತ್ತೆ. ಪರನಿಂದೆ ಅಂತಂದ್ರೆ ಬೇರೆಯವ್ರ ನಿಂದೆ ಅನ್ಕೊಂಡ್ಬಿಟ್ಟಿದೀನಿ. ನನ್ನಲ್ಲಿ ದೇವರು ಹೇಗಿದ್ದಾನೋ ಅವರಲ್ಲಿದ್ದಾನೆ. ಪರ ಅಂದ್ರೆ ಸರ್ವೋತ್ತಮ ದೇವರು ಅಂತ. ಅವನ ಬಗ್ಗೆ ಮಾತಾಡಿದರೆ, ವ್ಯಂಗ್ಯವಾಗಿ ಕುಟುಕಿದರೆ ಬೈದದ್ ಯಾರನ್ನ? ಅವನ ಒಳಗಿರೋ ದೇವರನ್ನ. ಆದ್ದರಿಂದ ಅತಿವಾದ, ಅತ್ಯಂತ ಅನಾವಶ್ಯಕವಾಗಿ ಮಾತಾಡುವಂಥದ್ದು ಆಯುಷ್ಯ ಕ್ಷೀಣ ಆಗ್ಲಿಕ್ಕೆ ಒಂದ್ ಸಾಧನ. ಅತಿಮಾನಸ್ಯ, ತುಂಬಾ ದುರಹಂಕಾರ ಪಡೋದು. ನಾನು, ನನ್ನಿಂದ, ನನಗಾಗಿ, ನನಗೋಸ್ಕರ, ಎಲ್ಲ ನಾನೇ ಅನ್ನೋ ಅತ್ಯಧಿಕವಾದ ಅಹಂಕಾರ ಏನಾಗ್ತದೆ? ಮರಣಕ್ಕೆ, ಆಯುಷ್ಯ ಕ್ಷೀಣಕ್ಕೆ ಕಾರಣ ಆಗ್ತದೆ. ಅತಿವಾದ ಅತಿಮಾನಸ್ಯ ತಥಾ ಅತ್ಯಾಗ. ತ್ಯಾಗ ಅಂತಂದ್ರೆ ಕೊಡುವ ಬುದ್ಧಿ. ಕೊಡುವ ಬುದ್ಧಿ ಇಲ್ಲ ಅಂತಂದ್ರೆ ಆಯುಷ್ಯ ಕ್ಷೀಣ ಆಗ್ತದೆ. ಅದಾದ್ಮೇಲೆ ಆತ್ಮವಿಧಿತ್ಸ, ನನಗೋಸ್ಕರ ಬದುಕೋದು, ನನ್ನಿಂದ ಯಾರಿಗೂ ಉಪಯೋಗ ಇಲ್ಲ, ನಾನು ಮಾತ್ರ ಬದುಕಬೇಕು, ಆ ಬುದ್ಧಿ ಆಯುಷ್ಯ ಕ್ಷೀಣ ಮಾಡ್ತದೆ. ಅದಾದ್ಮೇಲೆ ಮಿತ್ರದ್ರೋಹ. ಮಿತ್ರದ್ರೋಹ ಅಂತಂದ್ರೆ ಸ್ನೇಹಿತನಿಗೆ ಮಾಡುವ ಅಪಚಾರ ಇಲ್ಲ. ಮಿತ್ರ ಅಂದ್ರೆ ಸೂರ್ಯ, ಸೂರ್ಯನಿಗೆ ಮಾಡುವಂತಹ ದ್ರೋಹ ಯಾವುದು? ಟೈಮಿಗೆ ಕರೆಕ್ಟ್ ಆಗಿ ಸಂಧ್ಯಾ ವಂದನೆ ಮಾಡದೇ ಇರೋದು, ಸೂರ್ಯ ಬರೋದಕ್ಕಿಂತ ಮೊದಲು ಏಳದೇ ಇರೋದು, ಇದು ಆಟೋಮೆಟಿಕಲಿ ಆಯುಷ್ಯ ಕ್ಷೀಣ. ಈ 6 ಆಯುಷ್ಯ ಕ್ಷೀಣ ಆಗ್ಲಿಕ್ಕೆ ಇರತಕ್ಕ ಪ್ರಧಾನವಾದ ಅಂಗಗಳು. ಹೊರತು ವೇದ ಸುಳ್ಳಲ್ಲ, ಬ್ರಾಹ್ಮಣರ ಆಶೀರ್ವಾದ ಸುಳ್ಳಲ್ಲ ಅಂತ ಮಹಾಭಾರತದಲ್ಲಿ ಬರುತ್ತೆ. ಆದ್ರಿಂದ ಕೃಷ್ಣ ಇಲ್ಲಿ ನಮಗೆ ತೋರಿಸಿಕೊಟ್ಟದ್ದೇನು? ಕಲಿಯುಗದಲ್ಲಿ ಎಷ್ಟು ವರ್ಷ ಬದುಕ್ತಾರೆ ಜನ, ಮ್ಯಾಕ್ಸಿಮಮ್ ಅಂದ್ರೆ ಎಷ್ಟು ವರ್ಷ ಬದುಕ್ತಾರೆ ಅನ್ನುವ ವ್ಯವಸ್ಥೆ. ಅದರಂತೆ ನಾನು ದೇಹತ್ಯಾಗ ಮಾಡ್ತೇನೆ, ನನ್ನ ದೇಹದಂತೆ ಕಾಣುವ ಒಂದು ಶರೀರವನ್ನ ಇಲ್ಲಿ ಇಟ್ಟು ಹೋಗ್ತೇನೆ. ನೀನು ಬದರಿಕಾಶ್ರಮಕ್ಕೆ ಹೋಗಿ ನಾನು ಮಾಡಿದ ಉಪದೇಶವನ್ನೆಲ್ಲ 4 ಮಂದಿಗೆ ನೀನು ಪಾಠ ಮಾಡಬೇಕು ಅಂತ ಕೃಷ್ಣ ಹೇಳಿದ. ಹೇಳುವಾಗ ಇಷ್ಟರಲ್ಲೇ ಎಲ್ಲ ಯಾದವರು ಒಳ್ಳೆ ಊಟ ಮಾಡಿದ್ರು. ಒಳ್ಳೆ ಊಟ, ಬ್ರಾಹ್ಮಣರಿಗೆ ದಾನ ದಕ್ಷಿಣೆ ಎಲ್ಲ ಕೊಟ್ಟಾದ ಮೇಲೆ ಫ್ರೀ ಟೈಮ್ ಇತ್ತಲ್ಲ, ಅಲ್ಲೇ ಒಂದು ಮದ್ಯ, ಸಮುದ್ರದಲ್ಲಿ ಬರುವಂತಹ ಒಂದು ಮದ್ಯ, ವಾರುಣಿ ಮದ್ಯ ಅಂತ ಕರೀತಾರೆ, ಅದು ಕುಡಿದ ಮೇಲೆ ಅಹಂಕಾರ ಬಂತವ್ರಿಗೆ. ನಾನ್ ಆ ಕೆಲಸ ಮಾಡಿದೆ, ನಿನಗೆ ಶಕ್ತಿ ಇಲ್ಲ ಅಂತ ಅವರಲ್ಲೇ 2 ಪಾರ್ಟಿ ಆಗ್ತದೆ. ಹೊಡ್ಕೊಳ್ಳಿಕ್ ಶುರು ಮಾಡುದು. ಎಲ್ಲ ಆಯುಧಗಳಿಂದ ಎಲ್ಲ ಹೊಡ್ಕೊಂಡ್ರು, ಸತ್ತೋದ್ರಲ್ಲ. ಇನ್ನು ಸ್ವಲ್ಪ ಜನ ಬದುಕಿದ್ರು. ಕೃಷ್ಣ ಏನ್ ಮಾಡಿದ? ಆ ಒನಕೆ ಚೂರು ಮಾಡಿ ಬಿಸಾಕಿದ್ರಲ್ಲ, ಅದೆಲ್ಲ ಒಂದು ಹುಲ್ಲಾಗಿ ಬೆಳೆದಿತ್ತಂತೆ. ಅದರಿಂದ ಹೊಡೆದ. ಅಳಿದುಳಿದ ಎಲ್ಲ ಯಾದವರನ್ನು ಮುಗಿಸಿದ. ಬಲರಾಮನಿಗೆ ಆದೇಶ ಕೊಟ್ಟ, ಅಣ್ಣ ನೀ ಹೋಗು. 1000 ಹೆಡೆಯ ಶೇಷನ ರೂಪದಿಂದ ಬಲರಾಮ ಭೂಮಿಯ ಒಳಗೆ ಪ್ರವೇಶ ಮಾಡಿದ್ದಾನೆ. ಅದನ್ನು ನೋಡಿ ಉಳಿದ ಯಾದವರಿಗೆಲ್ಲ ಎದೆ ಹೊಡೆದು ಸತ್ತೋದ್ರಂತೆ. ಯಾರ ಪಕ್ಕದಲ್ಲಿ ನಾನು ಕೂತಿದ್ದೆ ಅಲ್ಲಿಗೆ ಎಲ್ಲ ಆಲ್ಮೋಸ್ಟ್ ಎಲ್ಲ ನಾಶ ಆದ್ರು. ಉಳಿದವರೊಬ್ಬ ಕೃಷ್ಣ ದ್ವಾರಕೆಯಲ್ಲಿ ಬದುಕಿದ ಎಲ್ಲ ವಯಸ್ಸಾದ ವೃದ್ಧರು. ಅಶ್ವತ್ಥ ಮರದ ಕೆಳಗಡೆಯಲ್ಲಿ ಕೂತಿದ್ದಾನೆ.
ದೇವರ ಎದೆಗೆ ಒದ್ದ ಪಾಪಕ್ಕೆ ಭೃಗುಮುನಿ ಬೇಡನಾಗಿ ಹುಟ್ಟಿದ. ಕೃಷ್ಣನ ಕಾಲು ಜಿಂಕೆ ಅಂತ ಕಂಡಿತು, ಕೆಂಪು ಇತ್ತು, ಜಿಂಕೆ ಅಂತ ಕಂಡಿತು. ಕಂಡಾಗ ಒಂದು ಬಾಣ ಬಿಟ್ಟ. ಬಾಣ ಜಿಂಕೆ ಕೂಗುವ ಶಬ್ದ ಕೇಳಲಿಲ್ಲ. ಹತ್ತಿರ ಓಡಿ ಬರ್ತಾನೆ. ಶಂಖಚಕ್ರ ಗದಾ ಪದ್ಮಧಾರಿಯಾದ ಕೃಷ್ಣ ಇದ್ದಾನೆ. ಸ್ವಾಮಿ ತಪ್ಪಾಯಿತು ಅಂತ ಪ್ರಾರ್ಥನೆ ಮಾಡಿದ. ಒಂದನ್ನ ನಿಮಿತ್ತ ಮಾಡಿಕೊಂಡು ಕೃಷ್ಣ ಈ ದೇಹದಂತೆ ಇರುವ ದೇಹವನ್ನ ಬಿಟ್ಟು ತನ್ನ ಸ್ವರೂಪಭೂತವಾದ ದೇಹದಿಂದ ವೈಕುಂಠಕ್ಕೆ ಪ್ರವೇಶ ಮಾಡಿದ ಅಂತ ಕೃಷ್ಣಾವತಾರ ಸಮಾಪ್ತಿಯ ಚರಿತ್ರೆ ಹೇಳ್ತಾರೆ. ಯಾವಾಗ ಕೃಷ್ಣ ಹೋದ ಅದೆಲ್ಲ ಸುದ್ದಿ ಕಾಳ್ಗಿಚ್ಚಿರಂತೆ ದ್ವಾರಕೆಗೆ ಹೋಯ್ತು. ಅವರೆಲ್ಲರೂ ಅಗ್ನಿಯಲ್ಲಿ ಬಿದ್ದು ದೇಹತ್ಯಾಗ ಮಾಡಬೇಕು. ಆದ್ರೆ 16,100 ಹೆಂಡತಿಯರಿಗೆ ದುರಹಂಕಾರ ಇತ್ತು. ಅವರೆಲ್ಲ ಮ್ಲೇಚ್ಛರ ವಶರಾಗಿ ಬಿಟ್ರು. ನಾರದರ ಉಪದೇಶದಿಂದ ಗೋವಿಂದ ಏಕಾದಶಿ ಉಪವಾಸ ಮಾಡಿ ದೇಹತ್ಯಾಗ ಮಾಡಿ ಹೋದ್ರು ಅಂತ ಉಲ್ಲೇಖವನ್ನು ಮಾಡ್ತಾರೆ. ಅರ್ಜುನ ಕೃಷ್ಣನ ಶರೀರಕ್ಕೆ ಅಗ್ನಿಸ್ಪರ್ಶವನ್ನು, ಆ ಜಾಗ ಎಲ್ಲ ಇವತ್ತು ಪ್ರಭಾಸ ಕ್ಷೇತ್ರಕ್ಕೆ ಹೋದ್ರೆ ಸಿಗತ್ತೆ. ಸೋಮನಾಥನ ದೇವಾಲಯದಿಂದ 3-4 ಕಿಲೋಮೀಟರ್ ದೂರದಲ್ಲಿ ಸಮುದ್ರ. ಅದಾದ ಮೇಲೆ ಕೃಷ್ಣ ದೇಹತ್ಯಾಗ ಮಾಡಿದ ಸ್ಥಳ. ಆ ಕೃಷ್ಣ 5,000 ವರ್ಷಗಳ ಹಿಂದೆ ಯಾವ ಮರದ ಕೆಳಗಡೆ ಕೂತಿದ್ದ ಆ ಮರದ ಒಂದು ಭಾಗ ಇವತ್ತಿಗೂ ಇದೆ. ಪ್ರಭಾಸಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ಬೋದು. 5,000 ವರ್ಷಗಳ ಹಳೆಯ ಮರದ ತುಂಡು 2 ನಮ್ಮ ದೇಶದಲ್ಲಿದೆ. ನಾನ್ ನೋಡಿದ್ದು, ತುಂಬಾ ಇರಬಹುದು. ಒಂದು ಇದು ಕೃಷ್ಣ ಹೊರಗಿ ಕೂತ ಮರದ ತುಂಡು. ಮತ್ತೊಂದು 5,000-6,000 ವರ್ಷದಲ್ಲಿ ನೀವು ನೈಮಿಷಾರಣ್ಯ ಅಂದ್ರ ಪಾಜಕದಲ್ಲಿ ಅದು 800 ವರ್ಷ. 5,000 ವರ್ಷ ಹಳೆಯದ್ದು ಕಂಚಿಯಲ್ಲಿ ಏಕಾಂಬರೇಶ್ವರ ಅಂತ ಒಂದು ದೇವಸ್ಥಾನ ಇದೆ, ನೀವು ಕೇಳಿರ್ಬೋದು. ಕಾಮಾಕ್ಷಿ ನಾವು ಜಾಸ್ತಿ ಹೋಗೋದೇ ಇಲ್ಲ, ಅಲ್ಲಿ ಹೋದ್ರೆ 1-2 ದೇವಸ್ಥಾನ ಓಡ್ಕೊಂಡ್ಬಿಡ್ತೀವಿ. ಏಕಾಂಬರೇಶ್ವರ ಅಂತ ಒಂದು ಶಿವನ ದೇವಾಲಯ. ಆಮ್ರ ಅಂದ್ರೆ ಮಾವಿನ ಮರ. ಆ ಪಾರ್ವತಿ ಯಾವ ಮಾವಿನ ಮರವನ್ನ ಆಲಿಂಗನ ಮಾಡಿಕೊಂಡು ಶಿವನ್ ದರ್ಶನ ಮಾಡಿದ್ಲು ಆ ಮರದ ತುಂಡು ಇವತ್ತು ಅಲ್ಲೇ ಇಟ್ಟಿದ್ದಾರೆ. ದೇವಾಲಯಕ್ಕೆ ಹೋಗುವಾಗ ಎಡಭಾಗದಲ್ಲಿ ಇಟ್ಟಿದ್ದಾರೆ. ಪ್ರಾಚೀನವಾದ ದರ್ಶನವನ್ನು ಮಾಡ್ಲಿಕ್ಕೆ ಅವಕಾಶವಾಗುವಂತ ವೃಕ್ಷಗಳಿದೆಲ್ಲ. ಹೋದಾಗ ದರ್ಶನ ಮಾಡ್ಕೊಂಡು ಬರ್ಬಹುದು. ಅರ್ಜುನ ಕೃಷ್ಣನ ಮತ್ತು ಉಳಿದ ಯಾದವರ ಎಲ್ಲರ ಅಂತ್ಯಕ್ರಿಯೆಯನ್ನ ಮಾಡಿದ. ಅಂತ್ಯಕ್ರಿಯೆಯನ್ನು ಮಾಡಿ ವಜ್ರನಿಗೆ ರಾಜ್ಯವನ್ನ ಕಟ್ಟಿ ಸಮುದ್ರ ದ್ವಾರಕ್ಕೆ ನುಂಗಿತು. ಪಾಂಡವರೆಲ್ಲ ದೇಹತ್ಯಾಗ ಮಾಡಿ ಹೊರಟು. ಮತ್ತೆ ಮೊದಲನೇ ಸ್ಕಂದಕ್ಕೆ ಬರಬೇಕು. ಮುಂದೆ ವೇದವ್ಯಾಸ ದೇವರ ಪಾಠದ ಪ್ರಭಾವದಿಂದ ಎಲ್ಲರೂ ಸಾತ್ವಿಕರಾದಾಗ ಭಗವಂತ ಬುದ್ಧಾವತಾರವನ್ನು ಮಾಡಿ ಅಸುರರಿಗೆ ಮೋಹವನ್ನ ಉಂಟು ಮಾಡ್ತಾನೆ. ಅಲ್ಲಿಂದ ಮತ್ತೆ ಕಲಿಯುಗ ತುಂಬಾ ಫೋರ್ಸ್ ಆಗಿ ಬರ್ತದೆ. ಯಾವ ಲೆವೆಲ್ಲಿ ಹೋಗ್ತದೆ ಅಂತಂದ್ರೆ ಯದಾ ಯದಾನ ಯಕ್ಷಂತಿ ನಹೋಷ್ಯಂತಿ ದ್ವಿಜಾತಯ. ಬ್ರಾಹ್ಮಣರು ಯಾವಾಗ ಧರ್ಮ ಕಾರ್ಯಗಳನ್ನ ಮಾಡುವುದು ಬಿಡ್ತಾರೆ ಅವಾಗ ಕಲಿ ಆರಂಭ ಆಗುತ್ತೆ ಅಂತ. ಕಲಿ ಎಷ್ಟು ಪ್ರಬಲನಾಗ್ತಾನೆ, ಯಾವಾಗ ಎಲ್ಲಿ ಬರ್ತಾನೆ ಅನ್ನುವ ಎಲ್ಲ ಅಂಶಗಳನ್ನ ತಿಳಿಸಿಕೊಡ್ತಾ ಶುಕಾಚಾರ್ಯ ಹೇಳ್ತಾರೆ, ನೋಡಪ್ಪ ಪರೀಕ್ಷಿತ, ಸಾಯ್ಲಿಕ್ಕೆ ಹೊರಟ ವ್ಯಕ್ತಿ ಏನ್ ಮಾಡ್ಬೇಕು ಅಂತ ನೀನ್ ಪ್ರಶ್ನೆ ಮಾಡಿದೆ. ಅದಕ್ಕೆ 1 ವಾರಗಳ ಕಾಲ ಉತ್ತರ ಕೊಟ್ಟಿದ್ದೇನೆ. ಈ 1 ವಾರದಲ್ಲಿ ನೀರಿಲ್ಲ, ನಿದ್ದೆ ಇಲ್ಲ, ಊಟ ಇಲ್ಲ. ಆ ರೀತಿಯಾದ ಪ್ರವಚನ. ಇನ್ನು ಹೇಗಿರ್ಬೇಡ ಪ್ರವಚನ. ಅದರಿಂದ ಭಾಗವತ ಶ್ರವಣ ಹೇಗೆ ಮಾಡಬೇಕು ಅಂತಂದ್ರೆ ಭಾಗವತ ಪ್ರವಚನ ಹೇಗೆ ಅಂತಂದ್ರೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಶ್ರವಣ. ಮತ್ತೆ ರಾತ್ರಿ ಹಸಿವಾಗ್ತಾ ಇದೆ ಅಂತ ಅನ್ನಿಸಿದ್ರೆ ಸ್ನಾನ ಮಾಡಿ ನೈವೇದ್ಯ ಮಾಡಿ ಊಟ. ಇಲ್ಲ ಅಂದ್ರೆ 1 ಲೋಟ ಹಾಲು. ನಮ್ಮ ಅಜ್ಜನ ತಂಗಿ ಬೆಂಗಳೂರಲ್ಲಿದ್ರು, ಮಡಿಯಂಸು. ಅವರಿಗೆ ಈ ರೀತಿಯಾದ ಭಾಗವತ ಕೇಳಬೇಕು ಅಂತ ಆಸೆ. ತುಂಬಾ ಉಪವಾಸ ಮಾಡೋರು ಅವರು. ನೀ ಹೇಳು ಅಂತ ಹೇಳಿದ್ರೆ 1 ವಾರ ಸಪ್ತಾಹ ಮಾಡಿದೆ. ಬೆಳಗ್ಗೆಯಿಂದ ಸಾಯಂಕಾಲ ತನಕ. ಬೆಳಗ್ಗೆ 4 ಅವರ್ಸ್, ಸಾಯಂಕಾಲ 4 ಅವರ್ಸ್. ಮತ್ತೆ ಸ್ನಾನ ಮಾಡಿ ಮಡಿಯಲ್ಲಿ ಅಡಿಗೆ ಮಾಡಿ ನೈವೇದ್ಯ ಮಾಡಿ, ನಾನು ಸ್ನಾನ ಮಾಡಿ ನೈವೇದ್ಯ ಮಾಡಬೇಕು, ನನಗೆ ಊಟ ಹಾಕ್ಬೇಕು. ಅವ್ರು ಉಪವಾಸ ಇರೋರು. 8ನೇ ದಿನ ಬೆಳಗ್ಗೆ ಎಲ್ಲ ಬ್ರಾಹ್ಮಣ ಮುತ್ತೈದೆಯರನ್ನೆಲ್ಲ ಊಟ ಕರೆದಿದ್ದಾರೆ. 7 ದಿನ ಸಾಯಂಕಾಲಕ್ಕೆ ಮಾತಾಡ್ತಾ ತರಕಾರಿ ಹೆಚ್ಚಿದೆ. ಬೆಳಗ್ಗೆ 4:15 ಜಾವಕ್ಕೆ ದೇಹತ್ಯಾಗ ಮಾಡಿ ಸಾವು ಮಾಡಿ 7 ದಿನ ಶುದ್ಧ ಉಪವಾಸ ಪೂಜೆ ಮಾಡಿ ನಾನು ನಿರ್ಮಾಲ್ಯ ಕೊಟ್ಟು ತೀರ್ಥ ಕೊಡ್ತಾ ಇತ್ತು. ಆ ತೀರ್ಥವನ್ನ ಸ್ವೀಕಾರ 7 ದಿನ ಬರೇ ತೀರ್ಥದಲ್ಲೇ ಇದ್ದವರು.
8ನೇ ದಿನ ಬೆಳಗ್ಗೆ ಅಡಿಗೆಗೆ ಎಲ್ಲ ಪದಾರ್ಥ ಹೆಚ್ಚಿ, ತರಕಾರಿಗಳನ್ನೆಲ್ಲ ಹೆಚ್ಚಿ ಅಡಿಗೆಯವರಿಗೆ ಜಾಗ ತೋರಿಸಿ ಇಂಥ ಭಕ್ಷ್ಯ ಮಾಡು ಅಂತ ಹೇಳಿ 4 ಸ್ನಾನಕ್ಕೆ ಕೇಳಬೇಕು. ಆ ಟೈಮಲ್ಲಿ ನಾರಾಯಣ ಕೃಷ್ಣ ಅಂತ ಶಬ್ದ ಬಂತು. ಏನು ಅಂತ ನೋಡಿದ್ರೆ ಕಣ್ಣಿನಲ್ಲಿ ದೇಹತ್ಯಾಗ. ಅದಕ್ಕೋಸ್ಕರವೇ ಭಾಗವತ ಎಷ್ಟು ದೊಡ್ಡ ಫಲವನ್ನ ಕೊಡುತ್ತೆ. ಭಾಗವತ ಕೇಳ್ಬಿಟ್ರೆ ಮರಣ ಆಗ್ಬಿಡುತ್ತಾ ಅನ್ಕೋಬೇಡಿ, ಆಗತ್ತೆ, ಮರಣ ಖಂಡಿತ ಆಗತ್ತೆ. ಯಾವುದಕ್ಕೆ ಮರಣ? ಅಹಂಕಾರಕ್ಕೆ ಮರಣ, ಕೋಪಕ್ಕೆ ಮರಣ, ಕ್ರೋಧಕ್ಕೆ ಮರಣ, ಮಾತ್ಸರ್ಯಕ್ಕೆ ಮರಣ. ದೇಹಕ್ಕೆ ಒಂದಲ್ಲ ಒಂದಿನ ಬರ್ಲೇಬೇಕಲ್ಲ, ಅಂದ್ರೆ ಒಳಗಿರುವ ಎಲ್ಲ ದುಷ್ಟ ಭಾವನೆಗಳಿಗೆ ಮರಣ ಬರುತ್ತೆ ಭಾಗವತ ಕೇಳಿದ್ರೆ. ಪರೀಕ್ಷಿತ ಅಂತಾನೆ, ಸ್ವಾಮಿ ಒಂದು ಕ್ಷಣ ನೀವು ಒಂದು ಮನೆ ಮುಂದೆ ಇರೋದಿಲ್ಲ, ಹಾಗಿರುವಾಗ ನನಗೇನು ಕೊಡ್ತೀಯಾ ನಿನಗೆ ಭಾಗವತ ಪ್ರವಚನ ಮಾಡಿದ್ರೆ ಅನ್ನೋದನ್ನು ಕೇಳದೆ 1 ವಾರ ನಿರಂತರವಾಗಿ ಪ್ರವಚನ ಮಾಡಿದ್ರಲ್ಲ, ನಿಮ್ಮ ಋಣ ನಾ ಹೇಗೆ ತೀರ್ಸೋದು? ಅದಕ್ಕೆ ಶುಕಾಚಾರ್ಯ ಒಂದೇ ಮಾತನ್ನು, ಋಣ ತೀರ್ಸೋದಲ್ಲಪ್ಪ, ನಾನು ಹೇಳಿದ್ದನ್ನ ಅನುಸಂಧಾನ ಮಾಡ್ಕೊಂಡು ದೇಹ ಬಿಡು, ಅದೇ ಋಣ ತೀರ್ಸೋದು. ಅವನಂತಾನೆ, ಸ್ವಾಮಿ ಆದೇಶ ಕೊಡ್ರಿ, ನಾನು ಮಾತನ್ನ ನಿಲ್ಲಿಸಿ ಬಿಡ್ತೇನೆ. ವಾಚಂ ಯಚ್ಛಾಮ್ಯಥೋ ಅನುಜಾನೀಹಿ ಮಾಂ ಬ್ರಹ್ಮನ್. ನಾನು ಮಾತಾಡೋದಿಲ್ಲ. 7 ದಿನ ಆಯ್ತು, ಕಂಪ್ಲೀಟ್ ಆಯ್ತು. ತಕ್ಷಕ ಯಾವಾಗ ಬಂದು ಕಚ್ತಾನೆ ಅಂತ ಗೊತ್ತಿಲ್ಲ, ನಾನು ಮಾತು ನಿಲ್ಲಿಸ್ಬಿಡ್ತೇನೆ, ಆದೇಶ ಕೊಡ್ರಿ, ಅನುಗ್ರಹ ಮಾಡ್ರಿ ಅಂತ ಪ್ರಾರ್ಥನೆ ಮಾಡಿದ. ಶುಕಾಚಾರ್ಯರು ತಕ್ಷಣದಲ್ಲೇ ಅವನ ತಲೆ ಮೇಲೆ ಪೂರ್ಣ ಆಶೀರ್ವಾದ ಮಾಡಿ ಕೈ ಇಟ್ಟು, ಯಯವು ಯಾದೃಚ್ಛಿಕೋ ಮುನಿ, ಯಾವ ದಾರಿಯಲ್ಲಿ ಬಂದ್ರೋ ಅದೇ ದಾರಿಯಲ್ಲೇ, ನೋ ಎಕ್ಸ್ಪೆಕ್ಟೇಷನ್ಸ್, ಏನಿಲ್ಲ. 1 ವಾರ ಆಯ್ತು, ಪಂಗಡ ಮಾಡಿದ್ಯಾ, ಊಟ ಹಾಕಿದ್ಯಾ, ಏನ್ ಭಕ್ಷ್ಯ ಕೊಟ್ಟೆ? ನಾವು ಅದೆಲ್ಲ ಅವಳು ಶುಕಾಚಾರ್ಯರು ಹೇಳಿದ್ದನ್ನ ಕೇಳಿ ಸಂಪಾದನೆ ಮಾಡಿ ಊಟ ಮಾಡ್ತಿರೋರು ನಾವು. ಪೇಟೆಂಟ್ ತಗೊಂಡಿದ್ರೆ ಭಾಗವತ ಕೇಳೋರು ಹೇಳೋರು 1 ವಾರ ಉಪವಾಸ ಇದ್ದು ಕೇಳಿದ್ರೆ ಮಾತ್ರ ಕೇಳಿ ಅಂತ ಅಮೆಂಡ್ಮೆಂಟ್ ಮಾಡಿ ಹೋಗಿದ್ದಿದ್ರೆ ನಿಮ್ ಭಾಗವತ ನಿಮಗೆ, ನಮ್ಮೂಟ ನಮಗೆ ಅಂತ ಆಯ್ತು. ನಾವು ಹೇಳ್ತಾರೆ, ಉಪವಾಸ ಇರ್ತೀರೋ, 3 ಹೊತ್ತು ತಿಂತೀರೋ, ಮಲಗಿಕೊಂಡು ಕೇಳ್ತೀರೋ, ಕೇಳೋ ಆಸಕ್ತಿ ಮುಖ್ಯ ಅಂತ. ಶುಕಾಚಾರ್ಯರ ಮಹಾನುಭಾವರ ದೊಡ್ಡ ಗ್ರಂಥಗಳನ್ನ ಬರೆದು ಯಾರೂ ಪೇಟೆಂಟ್ ತಗೊಳ್ಳಿಲ್ಲ, ಇಂಥ ನಿರ್ಣಯಗಳನ್ನ ಮಾಡ್ಲಿಲ್ಲ. ಅವರು ನಮಗೆ ಕೇಳಲಿಕ್ಕೆ ಯೋಗ್ಯವಾದ ಅರ್ಹತೆ ಒಂದೇ ಹಾಕಿದ್ದು, ದುಡ್ಡಿದ್ಯಾ? ಇಲ್ಲ ಕೇಳಲಿಲ್ಲ. ದುಡ್ಡಿಲ್ವಾ? ಕೇಳಲಿಲ್ಲ. ಶ್ರದ್ಧೆ ಇದೆಯಾ? ಶುಕಾಚಾರ್ಯ ಹೊರಟೇ ಹೋದ್ರು. ಈ ಪುಣ್ಯಾತ್ಮ ಹಾಗೇ ಕೂತ. ಮಹಾಭಾರತ ಕಥೆಯನ್ನ ಅನ್ವಯ ಮಾಡಬೇಕು. ತಕ್ಷಕ ಬರಬಾರದು ಅಂತ ನಾನಾ ಉಪಾಯಗಳನ್ನ ಮಂತ್ರಿಗಳು ಮಾಗಧರು ಮಾಡಿದ್ರು ಕೂಡ ಒಂದು ಹಣ್ಣಿನ ಒಳಗೆ ಕ್ರಿಮಿಯ ರೂಪದಲ್ಲಿ ಸೇರಿದ್ದಾನೆ ತಕ್ಷಕ. ಆ ಒಳಗೆ ಬರ್ತಾ ಇದ್ದ ಹಾಗೆ ಬುಟ್ಟಿಯ ಒಳಗಿನ ಹಣ್ಣಿನಿಂದ ಹುಳ ಹೊರಗೆ ಬಂದಿತ್ತು. ಇವನಿಗೆ ಯಾವ ಎಚ್ಚರವೂ ಇಲ್ಲ. ಶುಕಾಚಾರ್ಯರು ಉಪದೇಶ ಮಾಡಿದ ತತ್ವದ ಚಿಂತನೆಯನ್ನ ಮಾಡ್ತಾ ಪದ್ಮಾಸನದಲ್ಲಿ ಕೂತಿದ್ದಾರೆ. ತಕ್ಷಕ ಕಚ್ಚಿದ್ದು ಅನುಭವಕ್ಕೆ ಬರಲಿಲ್ಲ. ದೇಹದ ಅಭಿಮಾನವನ್ನ ಬಿಟ್ಟಿದ್ದ ಪರೀಕ್ಷಿತ. ಶಾಪ ಕೊಡ್ಬೇಕಲ್ಲ, ಆ ಶಾಪ ಸರಿ ಹೋಗ್ಬೇಕಲ್ಲ, ತಕ್ಷಕ ಬಂದು ಕಚ್ಚಿದ ಅಷ್ಟೇ. ಜ್ಞಾನೇನ ವೈಯಾಸಕಿ ಶಬ್ದಿತೇನ ಭೇಜೆ ಖಗೇಂದ್ರ ಧ್ವಜ ಪಾದಮೂಲಂ. ಶುಕಾಚಾರ್ಯರು ಹೇಳಿದ ಭಾಗವತದ ಜ್ಞಾನವನ್ನ ಪಡೆದ ಪರೀಕ್ಷಿತ ಗರುಡಧ್ವಜನಾದ ಶ್ರೀಮನ್ನಾರಾಯಣನ ಪಾದಕಮಲಗಳಿಗೆ ಹೋಗಿ ಸೇರಿದ. ಅದರಿಂದ ಇದು ಶ್ರೀಮದ್ ಭಾಗವತ. ಇದರಲ್ಲಿ ಆರಂಭದಿಂದ ಅಂತ್ಯದವರೆಗೂ ಪ್ರಥಮ ಸ್ಕಂದದಲ್ಲಿ ಸಾಯ್ಲಿಕ್ಕೆ ಹೊರಟ ಮನುಷ್ಯ ಏನು ಮಾಡಬೇಕು, ಧ್ಯಾನಾಂಗವಾದ ಪ್ರಕರಣಗಳು ಹೇಗೆ, ಭೀಷ್ಮಾಚಾರ್ಯರು ಮಾಡಿದ ಸ್ತೋತ್ರ, ಕುಂತಿಯ ಸ್ತೋತ್ರ, ಇದನ್ನೆಲ್ಲ ನಿರೂಪಣೆ ಮಾಡಿದ್ದಾರೆ. 2ನೇ ಸ್ಕಂದದಲ್ಲಿ ಭಾಗವತ ಆಗತಿ ಪ್ರಕರಣವನ್ನ ನಿರೂಪಣೆ ಮಾಡಿದ್ದಾರೆ. 3ನೇ ಸ್ಕಂದದಲ್ಲಿ ಮೈತ್ರೇಯ ವಿದುರ ಸಂವಾದದಲ್ಲಿ ಭಗವಂತನ ವರಾಹಾವತಾರದ ಚರಿತ್ರೆ, ದೇವಹೂತಿ ಕರ್ದಮರ ಸಂವಾದ, ಕಪಿಲಗೀತೆ ನಿರೂಪಣೆಯಾಗಿದೆ. 4ನೇ ಸ್ಕಂದ ಶ್ರೀಮದ್ ಭಾಗವತದಲ್ಲಿ ಮುಖ್ಯವಾಗಿ ಪ್ರಿಯವ್ರತ ಮಹಾರಾಜರ ವಂಶಕ್ಕಿಂತ ಮೊದಲು ಉತ್ತಾನಪಾದನ ವಂಶ, ದಕ್ಷಯಜ್ಞ ಪ್ರಸಂಗ, ಶಿವನ ಮಹಿಮೆಗಳು, ಅದಾದ ಮೇಲೆ ಪ್ರಧಾನವಾಗಿ ಬರತಕ್ಕಂತಹ ಪುರಂಜನೋಪಾಖ್ಯಾನದ ವಿವರಣೆ ಆಗಿದೆ. 5ನೇ ಸ್ಕಂದದಲ್ಲಿ ಪ್ರಿಯವ್ರತ ಮಹಾರಾಜರ ವಂಶ, ಜಡಭರತರ ಚರಿತ್ರೆ, ಪ್ರಪಂಚ ವಿಸ್ತಾರ, ನರಕಲೋಕದ ಬಗ್ಗೆ ನಿರೂಪಣೆ ಮಾಡಿದ್ದಾರೆ. 6ನೇ ಸ್ಕಂದ ಭಾಗವತದಲ್ಲಿ ನರಕವನ್ನು ತಪ್ಪಿಸಿಕೊಳ್ಳುವ ಬಗೆ ಹೇಗೆ ಅಂತ ಹೇಳಿ ನಿರೂಪಣೆ ಮಾಡುವಾಗ ಅಜಾಮಿಳೋಪಾಖ್ಯಾನ, ನಾರಾಯಣ ವರ್ಮ, ಮರುದ್ದೇವತೆಗಳ ಜನ್ಮ, ಇದರ ಬಗ್ಗೆ ನಿರೂಪಣೆ ಮಾಡಿದ್ದಾರೆ.
7ನೇ ಸ್ಕಂದದಲ್ಲಿ ಪ್ರಹ್ಲಾದ ರಾಜನ ಚರಿತ್ರೆ, ನರಸಿಂಹದೇವರ ಅವತಾರದ ಬಗ್ಗೆ ನಿರೂಪಣೆ ಮಾಡಿದ್ದಾರೆ. ಸನಾತನ ಧರ್ಮಗಳ ಬಗ್ಗೆ ಹೇಳ್ತಾರೆ. 8ನೇ ಸ್ಕಂದ ಭಾಗವತದಲ್ಲಿ ನಾನಾ ಅವತಾರಗಳ ಬಗ್ಗೆ ನಿರೂಪಣೆಯಾಗಿದೆ. ಗಜೇಂದ್ರ ಮೋಕ್ಷ, ಸಮುದ್ರ ಮಥನ, ಮೋಹಿನಿ ಅವತಾರ, ಮತ್ಸ್ಯಾವತಾರದ ಬಗ್ಗೆ ನಿರೂಪಣೆಯಾಗಿದೆ. 9ನೇ ಸ್ಕಂದದಲ್ಲಿ ಸೂರ್ಯ ಚಂದ್ರ ವಂಶಗಳ ವಿಸ್ತಾರದ ಬಗ್ಗೆ ನಿರೂಪಣೆ ಮಾಡ್ತಾರೆ. 10ನೇ ಸ್ಕಂದ ಭಾಗವತದಲ್ಲಿ ಕೃಷ್ಣ ಕಥೆಯನ್ನ ವಿಸ್ತಾರವಾಗಿ ಹೇಳ್ತಾರೆ. 11ರಲ್ಲಿ ಉದ್ಧವ ಗೀತೆ, ಅದಾದ ನಂತರದಲ್ಲಿ ಕೃಷ್ಣ ದೇಹತ್ಯಾಗ ಮಾಡಿದ ಅವತಾರವನ್ನ ಮುಗಿಸಿದ ಬಗ್ಗೆ ನಿರೂಪಣೆಯಾಗಿದೆ. 12ನೇ ಸ್ಕಂದ ಭಾಗವತದಲ್ಲಿ ಶುಕಾಚಾರ್ಯರ ಮಾತಿನಂತೆ ಪರೀಕ್ಷಿತ ಮಹಾರಾಜರು ದೇಹತ್ಯಾಗ ಮಾಡಿದ ವಿವರವನ್ನ, ಅವ್ರ ಮೋಕ್ಷಕ್ಕೆ ಹೋದ ಕಥೆಯನ್ನ, ದೇವರ ಪೂಜೆಯನ್ನ ಭಕ್ತಿಯಿಂದ ಮಾಡಬೇಕೆನ್ನುವಂತಹ ಮಹಿಮೆಯನ್ನ ಹೇಳಿ 18,000 ಶ್ಲೋಕ, 18,000 ಶ್ಲೋಕಗಳಿಂದ 12 ಸ್ಕಂಧಗಳಿಂದ 106 ಅಧ್ಯಾಯಗಳಿಂದ ಕೂಡಿದ ಭಾಗವತವನ್ನ ಸಮಾಪ್ತಿ ಮಾಡ್ತಾ ಇದ್ದಾರೆ. ಭಾಗವತ ಆರಂಭವಾದದ್ದು ಜನ್ಮಾದ್ಯಸ್ಯತಃ ಎನ್ನುವ ಜಕಾರದಿಂದ, ಭಾಗವತ ಮುಗಿದದ್ದು ನಮಃ ಸನಾತನಾಯ ಅನ್ನುವಂತಹ ಯಕಾರದಿಂದ. ಆರಂಭವಾದದ್ದು ಜ, ಅಂತ್ಯವಾದದ್ದು ಯ, ಎರಡೂ ಸೇರಿದಾಗ ಈ ಗ್ರಂಥ ಜಯ. ಆದ್ದರಿಂದಲೇ ಕಲಿಯುಗದಲ್ಲಿ ಮುಖ್ಯವಾಗಿ ಪಾರಾಯಣ ಪ್ರವಚನಕ್ಕೆ ಯೋಗ್ಯವಾದ ಗ್ರಂಥ ಯಾವುದು ಕೇಳಿದ್ರೆ ಭಾಗವತ. ಕಾರಣ ಮಹಾಭಾರತ 1,28,000 ಶ್ಲೋಕ. ದಿನಕ್ಕೆ ಒಂದು ಶ್ಲೋಕವನ್ನ ನಾವು ಪಾರಾಯಣ ಮಾಡಿದ್ರು 1,28,000 ದಿನ ಬೇಕು. ಮಾಡ್ಬಿಡ್ತೀನಿ ಅಂತ ಅನ್ನೋದಲ್ಲ. ಬದುಕೋದು 36,000 ದಿನ ಮಾತ್ರ. 100 ವರ್ಷಕ್ಕೆ 36,000 ದಿನ ಅಷ್ಟೇ. 1,28,000 ಶ್ಲೋಕ ಓದ್ಬೇಕು ಅಂದ್ರೆ 3 ಕಾಲ ಜನ್ಮ ಬೇಕು, ಆಗೋದಿಲ್ಲ. ಇತರ ಎಲ್ಲ ಪುರಾಣಗಳು 50,000 60,000 ಶ್ಲೋಕಗಳಿದೆ. ಒಂದು ಭಾಗವತ ಮಾತ್ರ 18,000 ಶ್ಲೋಕ. ದಿನಕ್ಕೆ ಒಂದು ಶ್ಲೋಕ ಪಾರಾಯಣ ಮಾಡಿದ್ರೆ 50 ವರ್ಷದಲ್ಲಿ ಅಧ್ಯಯನ ಕಂಪ್ಲೀಟ್ ಆಗುತ್ತೆ. ಅದಕ್ಕೆ ನೋಡಿ, ನಾವು 1 ವಾರಗಳ ಸಪ್ತಾಹದಲ್ಲಿ ಭಾಗವತವನ್ನ ಪರಿಪೂರ್ಣವಾಗಿ ಕೇಳುವ ಪ್ರಯತ್ನವನ್ನ ಮಾಡ್ತೇವಲ್ಲ. ಇತರ ಯಾವ ಪುರಾಣಕ್ಕೂ ಈ ರೀತಿಯಾದ ಒಂದು ಪ್ರವಚನದಲ್ಲಿ ಬಂದಂತ ವೈಭವ ಇಲ್ಲ, ಭಾಗವತಕ್ಕೆ ಮಾತ್ರ. ದೇವರು ಕೃಷ್ಣ ಅವತಾರ ಮುಗಿಸಿ ಹೋಗಬೇಕಾದ್ರೆ ಎಲ್ಲೆಲ್ಲಿದ್ದಾನೆ ಅಂತ ಹೇಳುವಾಗ ಅವನ ಪ್ರಧಾನವಾದ ಒಂದು ಸನ್ನಿಧಾನ ಭಾಗವತದಲ್ಲಿ ಇದೆ. ಯಾರ ಮನೆಯಲ್ಲಿ ಭಾಗವತ ಪುಸ್ತಕ ಇದೆ ಅಲ್ಲಿಗೆ ಭೂತ ಪ್ರೇತ ಪಿಶಾಚಿಗಳ ಬಾಧೆ ಇಲ್ಲ, ದುಷ್ಟ ರಾಕ್ಷಸರ ಬಾಧೆ ಇಲ್ಲ, ಎಲ್ಲ ಸಮೃದ್ಧಿ ಅಂತ ಪುರಾಣಗಳು ಆದೇಶ ಮಾಡ್ತಾ ಇದೆ. ಅಂತಹ ಶ್ರೀಮದ್ ಭಾಗವತದ ಸಮಗ್ರವಾದ ಒಂದು ಅನುವಾದ ಈ ಮನೆಯಲ್ಲಿ ನಡೆದಿದೆ. ನನಗಷ್ಟು ಹೇಳಲಿಕ್ಕೆ ಗೊತ್ತಿಲ್ಲ, ಭಾಗವತವನ್ನ ಎಲ್ಲರಿಗೂ ಅರ್ಥ ಆಗುವಂತೆ ಹೇಳಲಿಕ್ಕೂ ಗೊತ್ತಿಲ್ಲ. ಗುರುಗಳ ಅನುಗ್ರಹದಿಂದ ಹೇಳುವಂತಹ ಪ್ರಯತ್ನವನ್ನ ಮಾಡುವುದಷ್ಟೇ. ತುಂಬಾ ಸಂತೋಷವಾದಂತಹ ಸಂಗತಿ ಏನು ಅಂತಂದ್ರೆ, ಭಾಗವತ ಹೇಳುವಾಗ 50 ನಿಮಿಷದಲ್ಲಿ ಮುಗಿಸಿ, 45 ನಿಮಿಷಕ್ಕೆ ಮುಗಿಸಿ, ಆಚಾರ್ಯ ಮ್ಯಾಕ್ಸ್ ಅಂದ್ರೆ 1 ಅವರಿಗೆ ಮುಗಿಸ್ಬಿಡಿ ಅಂತ ಹೇಳುವ ಜನಗಳ ಮಧ್ಯದಲ್ಲಿ 2 ಅವರ್ಸ್ ಮಾಡಿ ಅಂತ ನೀವೇ ಕೇಳಿದ್ದು ತುಂಬಾ ಸಂತೋಷ ಆಯ್ತು ಮನಸ್ಸಿಗೆ. ಆದ್ದರಿಂದ 2 ಗಂಟೆ ಭಾಗವತ ಮಾಡಿ ಅಂತ ಕೇಳೋದು ಇವತ್ತಿನ ಕಾಲದಲ್ಲಿ ತುಂಬಾ ಅಪರೂಪ. ರೀಲ್ಸ್ ನೋಡ್ತಾ 3 ಅವರ್ಸ್ ಕಳಿತೀವಿ. ಭಾಗವತ ಕೇಳ್ತಾ ನಿದ್ದೆ ತಡ್ಕೊಂಡು, ಆಕಳಿಕೆ ತಡ್ಕೊಂಡು, ತೂಕಡಿಕೆ ತಡ್ಕೊಂಡು, ಎದ್ದು ಹೋಗ್ಲಿಕ್ಕೆ ಇಷ್ಟ ಇದ್ರು ಹೋಗ್ಲಿಕ್ಕಾಗಿದೆ. ಒಂದು ಆಚಾರ ಬೇಜಾರು ಮಾಡ್ಕೊಂತಾರೆ, ಎದ್ದು ಹೋಗೋದಿಲ್ಲ. ಮನೆಯವ್ರು ಬೇಜಾರು ಮಾಡ್ಕೊಳ್ತಾರೆ, ಎದ್ದು ಹೋಗೋದಿಲ್ಲ. ಅಥವಾ ಬಂದಿದ್ದೇವಲ್ಲ ಅಂತ ಇವೆಲ್ಲ ಮಾಡಿದ್ರಿ ಅಂತಿಲ್ಲ, ಆದ್ರೂ ಮನುಷ್ಯರ ಸಹಜವಾದ ಸ್ವಭಾವ ಅದೆಲ್ಲವನ್ನ ಮೀರಿ ನಿಂತು ಕಥೆಯನ್ನ ಕೇಳೋದಿದೆ ಅಲ್ಲ, ಅದು ದೇವರು ನಮಗೆ ಅನುಗ್ರಹವನ್ನ ಮಾಡುವ ಸಮಯಕ್ಕೆ ನಮ್ಮನ್ನು ಇಟ್ಟಿದ್ದಾನೆ ಅನ್ನೋ ಸೂಚನೆ ಆಗ್ತಾ ಇದೆ. ಅಂತಹ ಕ್ರಮದಲ್ಲಿ ಒಳ್ಳೆಯ ಅಕ್ಷಯ ತೃತೀಯ ಪರ್ವಕಾಲದಿಂದ ದಶಮಿ ಅಂತಂದ್ರೆ ಅದು ಪೂರ್ಣ ತಿಥಿ, ಶುಕ್ಲ ಪಕ್ಷದ ಒಳ್ಳೆಯ ಪೂರ್ಣ ತಿಥಿ. ಮತ್ತೆ ಮಂಗಳಕರವಾದ ಭವಿಷ್ಯೋತ್ತರ ಪುರಾಣ ನಿರೂಪಣೆ ಮಾಡುವಂತೆ ಶ್ರೀನಿವಾಸ ಪದ್ಮಾವತಿಯರ ಕಲ್ಯಾಣೋತ್ಸವ ನಡೆದಂತಹ ದಿವಸ ವೈಶಾಖ ಶುದ್ಧ ದಶಮಿ ಶುಕ್ರವಾರ. ಅದು ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಶ್ರೀನಿವಾಸ ಪದ್ಮಾವತಿಯರ ಕಲ್ಯಾಣ ನಡೆದಂತಹ ದಿವಸ. ಆದ್ದರಿಂದ ಆರಂಭವಾದದ್ದು ಶುಭ ಮುಹೂರ್ತದಲ್ಲೇ. ಒಳ್ಳೆಯ ಭಾಗವತಕ್ಕೆ ವ್ಯಾಖ್ಯಾನ ಮಾಡಿದ ವಿಜಯದ ತೀರ್ಥರ ಆರಾಧನೆ ಜೊತೆಯಲ್ಲಿ ಪರಶುರಾಮನ ಅವತಾರದ ದಿವಸ, ಮುಖ್ಯವಾಗಿ ಅಕ್ಷಯ ತೃತೀಯ ಆರಂಭವಾದದ್ದು. ಕೃಷ್ಣ ಚರಿತ್ರೆ ಬಂದದ್ದು ಅಷ್ಟಮಿ ದಿವಸವೇ ಕೃಷ್ಣ ಚರಿತ್ರೆ ಬಂದದ್ದು. ಮತ್ತೆ ಯಾವ ಕಥೆಯನ್ನ ಸಂಧ್ಯಾಕಾಲದಲ್ಲಿ ಕೇಳಬೇಕು ಅಂತ ಆದೇಶ ಮಾಡುತ್ತೋ ದೈವಯೋಗದಿಂದ ಆ ಕಥೆಗಳೆಲ್ಲವೂ ಸಂಧ್ಯಾಕಾಲದಲ್ಲೇ ಬಂದದ್ದು. ಅದಾದ ಮೇಲೆ ಭಾಗವತ ಮಂಗಳದ ಪರ್ವಕಾಲವೂ ಕೂಡ ಒಳ್ಳೆ ದಶಮಿ ಪರ್ವಕಾಲದಲ್ಲೇ ಬಂದದ್ದು. ತುಂಬಾ ಹರಿಗುರುಗಳ ಪ್ರೀತಿಗೆ ಇದು ಕಾರಣ ಆಗಿದೆ ಅಂತ ನಾವು ಚೆನ್ನಾಗಿ ತಿಳ್ಕೊಳ್ಬಹುದು. ಯಾಕಂದ್ರೆ ನಾವು ಇಟ್ಟ ಮುಹೂರ್ತ, ಇಟ್ಟ ಗಳಿಗೆ ಹೀಗಾಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಾನಾ ವಿಘ್ನಗಳು ಬರುತ್ತೆ. ಈ 8 ದಿನಗಳ ಈ ಜ್ಞಾನ ಸತ್ರದಲ್ಲಿ
ಯಾವುದೇ ರೀತಿಯಾದ ವಿಘ್ನಗಳಿಲ್ಲದೆ ಅಲ್ಲಲ್ಲಲ್ಲಿ ಶುಭ ಸೂಚನೆಗಳನ್ನ ತೋರಿಸ್ತಾ ಭಗವಂತ ಗಣಪತಿ ಅಂತರ್ಯಾಮಿಯಾದ ಪ್ರಾಣಸ್ಥ ನಾರಾಯಣ ವಿಶೇಷವಾದ ಕ್ರಮದಲ್ಲಿ ಭಾಗವತವನ್ನ 2 ಗಂಟೆ 1 ಮುಕ್ಕಾಲು ಗಂಟೆ ಅಂತ ನೀವು ಇಟ್ಟುಕೊಂಡ್ರು ಕೂಡ 7 ದಿನಕ್ಕೆ ಎಷ್ಟಾಯ್ತು? 1 ಮುಕ್ಕಾಲು ನನ್ನ ಲೆಕ್ಕ ಬರಲ್ಲ. ಒಟ್ಟು ಅಷ್ಟು ಗಂಟೆಗಳಲ್ಲಿ 10 ಗಂಟೆಗಳಾದ್ರೂ 10-11 ಗಂಟೆಗಳು ಭಾಗವತದ ಶ್ರವಣವನ್ನು ಮಾಡುವಂತಹ ಸೌಭಾಗ್ಯ ಭಗವಂತ ನಮಗೆ ಕೊಟ್ಟದ್ದಕ್ಕೆ ಈ ಸೌಭಾಗ್ಯ ನನಗಿನ್ನೇನೂ ಬೇಡ. ಇದನ್ನ ಕೇಳಿದ ಪುಣ್ಯವನ್ನ ನಿನಗೆ ಅರ್ಪಣೆ ಮಾಡ್ತಿದ್ದೇನೆ. ನನ್ನ ಯೋಗ್ಯತೆ ಏನು ಫಲ ಬೇಕೋ ಆ ಫಲ ನೀನು ಕೊಡು. ನಾವು ದೇವರಲ್ಲಿ ಕೇಳ್ಬೇಕಾದಷ್ಟೇ. ಅದು ಕೊಡು ಇದು ಕೊಡು ಅಂತ. ಭಾಗವತವನ್ನ ಹೇಳಿಸುವ ಬುದ್ಧಿ ಕೊಟ್ಟೆ, ಕೇಳುವ ಬುದ್ಧಿ ಕೊಟ್ಟೆ, ಕುಳಿತುಕೊಂಡು ನಿರ್ವಿಘ್ನವಾಗಿ ಕೇಳಿಸಿದೆ, ಪುಣ್ಯದ ರಾಶಿ ಬಂದಿದೆ. ಆ ರಾಶಿ ನಿನ್ನ ಪಾದಕಮಲಕ್ಕೆ ಅರ್ಪಣೆ ಆಗ್ಲಿ. ನನ್ನ ಯೋಗ್ಯತೆಗೆ ಏನು ಪುಣ್ಯ ಬೇಕೋ ಫಲ ಬೇಕೋ ಆ ಫಲವನ್ನ ನೀನು ಕೊಡು ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕಾದ ನಮ್ಮ ಕರ್ತವ್ಯ. ಹರಯೇ ನಮ ಇತ್ಯುಚ್ಚೈಹಿ ಅಂತ ಹೇಳಿ ಭಾಗವತ ಮುಗಿಸ್ತಾರೆ. 3 ಬಾರಿ ಹರಯೇ ನಮಃ ಹರಯೇ ನಮಃ ಹರಯೇ ನಮಃ ಅಂತ ಹೇಳಿ ಭಾಗವತವನ್ನು ಭಗವಂತನ ಅರ್ಪಣೆ ಮಾಡಿ. ಶ್ರೀ ಹರಯೇ ನಮಃ. ಜೋರಾಗಿ ಶ್ರೀ ಹರಯೇ ನಮಃ. ಜೋರಾಗಿ ಶ್ರೀ ಹರಯೇ ಹೇಳ್ತಾ ಹರಯೇ ನಮ ಇತ್ಯುಚ್ಚೈಹಿ ಉಚ್ಚ ವಾಕ್ಯಗಳಿಂದ ಹರಯೇ ನಮಃ ಅಂತ ಹೇಳ್ಬೇಕಂತೆ. ಅಂದ್ರೆ ಈ ಸ್ಕಂದ ಭಾಗವತ 12 ಸ್ಕಂದಗಳಲ್ಲಿ ಬಂದ ಪ್ರಧಾನವಾದ ಕಥೆಗಳನ್ನು ಹೇಳುವ ಪ್ರಯತ್ನ ಏನು ನಡೆದಿದೆ. ಯಾವ ಸಂಕಲ್ಪ ಇಟ್ಟುಕೊಂಡು ಇಲ್ಲಿ ಭಾಗವತದ ಸಮಗ್ರ ವಿಶೇಷ ಪಾರಾಯಣ, ಒಳ್ಳೆ ಯೋಗ್ಯ ಸತ್ಪಾತ್ರರಿಂದ ಪಾರಾಯಣ, ಪ್ರವಚನ, ಜೊತೆಯಲ್ಲೇ ಕೊನೆಯಲ್ಲಿ ವಿಶೇಷವಾದ ಹೋಮ, ಬ್ರಾಹ್ಮಣ ಸಂತರ್ಪಣೆ, ಎಲ್ಲವೂ ಭಗವಂತನಿಗೆ ಪ್ರೀತಿಯಾಗುವ ಒಂದೊಂದು ಕರ್ಮಗಳು. ಒಂದೊಂದನ್ನು ಮಾಡಿದ್ರೆ ಒಂದೊಂದು ಫಲ. ಎಲ್ಲವನ್ನೂ ಸೇರಿಸಿ ಮಾಡೋದ್ರಿಂದ ಬರುವ ಫಲಕ್ಕೆ ಎಣಿಕೆ ಇಲ್ಲ. ಅಂತಹ ಈ ಮನೆಯಲ್ಲಿ ಏನು ಸಂಕಲ್ಪವನ್ನ ಮಾಡಿಕೊಂಡು ಭಾಗವತವನ್ನ ಪಾರಾಯಣ, ಪ್ರವಚನ, ಅಗ್ನಿಯ ಮೂಲಕ ಭಗವದಾರಾಧನೆ, ಬ್ರಾಹ್ಮಣರ ಬಾಯ ಮೂಲಕ ಭಗವಂತನ ಆರಾಧನೆ, ಎಲ್ಲದರಿಂದ ಏನು ಸತ್ಕರ್ಮ ನಡೆದಿದೆ ಎಲ್ಲದನ್ನ ಭಗವಂತ ಗುರುವಂತರ್ಗತನಾದ ಭಗವಂತ ಸ್ವೀಕಾರ ಮಾಡಿಕೊಳ್ಳಿ. ದಂಪತಿಗಳಿಗೆ ವಿಶೇಷವಾದ ಅವರ ಮನಸ್ಸಂಕಲ್ಪವನ್ನ ಕೃಷ್ಣ ಪೂರ್ಣ ಮಾಡಲಿ. ಈ ಮನೆಗೆ ಒಂದು ಯೋಗ್ಯವಾದಂತಹ ಕೃಷ್ಣದೇವರ ಆಗಮನ ಆದಷ್ಟು ಬೇಗ ಆಗಲಿ. ಮತ್ತೆ 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 ವಿಶೇಷವಾಗಿರತಕ್ಕಂತಹ ಜ್ಞಾನಯಜ್ಞ, ದ್ರವ್ಯಯಜ್ಞ, ಅನ್ನಯಜ್ಞ ಮಾಡುವಂತಹ ಸೌಭಾಗ್ಯವನ್ನ ನಿಮಗೆ ಭಗವಂತ ವಿಶೇಷವಾಗಿ ಕೊಡ್ಲಿ ಅಂತ ಸೇರಿರುವ ನಿಮ್ಮೆಲ್ಲ ಬ್ರಾಹ್ಮಣರ ಪರವಾಗಿ ನಾನು ಗೋಪಾಲಕೃಷ್ಣ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ 1 ವಾರಗಳ ಈ ಸಪ್ತಾಹವನ್ನ 8ನೇ ದಿವಸದ ಈ ಪ್ರಸನ್ನ ಕಾಲದಲ್ಲಿ ಮಧ್ಯಾಹ್ನದ ಕಾಲದಲ್ಲಿ ಕೃಷ್ಣದೇವರ ಪಾದಕಮಲಗಳಿಗೆ ಈ ಜ್ಞಾನಯಜ್ಞವನ್ನ ಸಮರ್ಪಣೆ ಮಾಡ್ತಾ ಇದ್ದೇನೆ. ಅಸ್ಮದ್ ಗುರುವಂತರ್ಗತ ಪ್ರಾಣಸ್ಥ ಶ್ರೀ ಕೃಷ್ಣಾರ್ಪಣಮಸ್ತು.